98.3 ಮಿರ್ಚಿಗೆ ಸ್ವಾಗತ. ನಾನು ಆರ್ ಜೆ ರಕ್ಷಾ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಗೆ ಮೈಸೂರಿನ ರಾಜರಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಮತ್ತು ನಿಮ್ಮ ಏನು FM ಚಾನೆಲ್ ಇದೆ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದ ಶುಭಾಶಯಗಳು. ದಸರಾ ಸಂದರ್ಭದಲ್ಲಿ ಅತ್ಯಂತ ಸಂತೋಷದ ವಿಷಯ ನಿಮ್ಮ ಶೋ ಅಲ್ಲಿ ಇವತ್ತು ಇಂಟರ್ವ್ಯೂ ಮಾಡುವಂಥದ್ದು ನಮಗೆ ನಮ್ಮ ಸೌಭಾಗ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು. ನಿಮಗೂ ಸಹ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಒಂದು ಮೊದಲನೇ ಪ್ರಶ್ನೆ ಮೈಸೂರಿಂದನೇ ಶುರು ಮಾಡ್ತೀನಿ. ಮೈಸೂರಿನ ಬಗ್ಗೆ ಎರಡು ಮಾತುಗಳು ನಿಮ್ಮ ಕಡೆಯಿಂದ ಹೇಳೋದಾದರೆ. ಒಂದು ಐತಿಹಾಸಿಕ ನಗರ, ಸುಮಾರು 600 ವರ್ಷದಿಂದ ನಮ್ಮ ವಂಶದವರು ಇದೇ ಒಂದು ನಗರದಲ್ಲಿ ತಮ್ಮ ಆಳ್ವಿಕೆಯನ್ನು ಮುಂದುವರಿತಾ ಬಂದಿದ್ದಾರೆ. ಬಹುಶಃ ಅದು ಬಂದಿರೋ ಸಮಯದಲ್ಲಿ ಅದು ಹೇಳ್ತಾರೆ ದಾಖಲೆಗಳು, ಅದು ಬೆಟ್ಟದ ಹಿಂಭಾಗ ಅಂತ ನಮ್ಮ ಆಳ್ವಿಕೆ ನಡೀತಾ ಇತ್ತು. ಆದರೆ ಅಧಿಕೃತವಾಗಿ ನಮ್ಮ ಏನು ಮಹಾಮಂಡಲೇಶ್ವರ ಆಗಿ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಆಳ್ವಿಕೆ ಮಾಡ್ತಾ ಇರೋ ಸಮಯದಲ್ಲಿ ಈ ಏನು ಮೈಸೂರು ಅರಮನೆ ಇರೋ ಜಾಗ ಅದಕ್ಕೆ ಸುತ್ತಮುತ್ತ ಅದು ಅಭಿವೃದ್ಧಿ ಮಾಡ್ತಾ ಬಂದಿದ್ದೀವಿ. ಒಂದು ನಾವೆಲ್ಲರೂ ಪುಣ್ಯವಂತರು, ಇಂಥ ನಗರದಲ್ಲಿ ಬದುಕುವಂಥದ್ದು, ಇಂಥ ನಗರದಲ್ಲಿ ನಮ್ಮ ಏನು ಜೀವನವನ್ನು ಬದುಕುವಂಥದ್ದು ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ನಿಜವಾಗ್ಲೂ ಪುಣ್ಯವಂತರು. ಅದ್ಭುತವಾದ ಒಂದು ಪಾರಂಪರೆ ಇದೆ, ಪಾರಂಪರಿಕ ಕಟ್ಟಡಗಳಿದ್ದಾವೆ, ಇತಿಹಾಸ ಇದೆ, ಒಂದು ಒಳ್ಳೆಯ ಸಂಸ್ಕೃತಿ ಇದೆ ಮತ್ತು ಆಧುನಿಕ ಕಾಲಕ್ಕೂ ಕೂಡ ಒಂದು ಒಳ್ಳೆಯ ಇನ್ನೊಂದು ಆಧುನಿಕ ಸಂಸ್ಕೃತಿ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಎರಡು ಸಹ ಜೊತೆಗೆ ಮರ್ಜ್ ಆಗಿ ಇವತ್ತು ಮುಂದುವರಿತಾ ಹೋಗ್ತಾ ಇದೆ. ವೆರಿ ನೈಸ್, ತುಂಬ ಚೆನ್ನಾಗಿ ಹೇಳ್ತಾ ಬಂದ್ರಿ ಸರ್. ಈಗ ದಸರಾ ಪ್ರಿಪ್ರೇಷನ್ಸ್ಗಳು ಸರ್ ಮೈಸೂರು ಅರಮನೆಯಲ್ಲಿ ಹೇಗೆ ನಡೀತಾ ಇದೆ ಅಂತ ಪ್ರಿಪ್ರೇಷನ್ಸ್ಗಳು? ನಮ್ಮದು ಸಿದ್ಧತೆಗಳು ಅದು ಪ್ರಕ್ರಿಯೆ ಅಂತೆ ನಡೆಯುತ್ತೆ. ಅದು ಆಗಲೇ ಕಲ್ಲಲ್ಲಿ ಕೆತ್ತಿರುವಂಥದ್ದು. ಸಾಮಾನ್ಯವಾಗಿ ಏನು ವಿನಾಯಕ ವ್ರತ ಇರುತ್ತೆ, ಸ್ವರ್ಣಗೌರಿ ವ್ರತ ಇರುತ್ತೆ, ಆ ಸಮಯದಲ್ಲಿ ಅವರು ಆ ವಿಧಿ ಮುಗ್ದಿದ ನಂತರ ನಮ್ಮ ಜೋಯಿಸರು, ನಮ್ಮ ಧರ್ಮಾಧಿಕಾರಿಗಳು ಲಗ್ನ ಪತ್ರಿಕೆ ಕೊಡ್ತಾರೆ. ಅಂದರೆ ಏನೇನಾಗಬೇಕು, ಯಾವ್ಯಾವ ಲಗ್ನಗಳು ಒಂದು 2-3 ಕೊಡ್ತಾರೆ. ನಮ್ಮ ತಾಯಿಯವರು ಅದು ಆಯ್ಕೆ ಮಾಡ್ತಾರೆ, ಏನು ಅನುಕೂಲ ಆಗೋಂಗೆ ಅವರು ಆಯ್ಕೆ ಮಾಡ್ತಾರೆ ಯಾವ ಲಗ್ನದಲ್ಲಿ ಏನೇನಾಗಬೇಕು ಅಂತ. ನಂತರ ಮುಂಚೆನೇ ಗೊತ್ತಿರುತ್ತೆ ಪಂಚಾಂಗದಲ್ಲಿ ಪಾಡ್ಯ ದಿನ ಯಾವಾಗ ಬರುತ್ತೆ, ಆಶ್ವಯುಜ ಮಾಸದ ಪಾಡ್ಯ ದಿನ ಪ್ರಾರಂಭ ಆಗಬೇಕಾಗಿರೋದು, ದಶಮಿ ದಿನ ದಸರಾ, ಅದು ಅಂತ್ಯ ಅಲ್ಲಿಗೆ. ಈ ಒಂದು ವರ್ಷಕ್ಕೆ ಅದೇ 10 ದಿನದ ಆಚರಣೆ. ಸೊ ಅದಕ್ಕೆ ವಿಶೇಷವಾದ ಪೂಜೆಗೆ ಲಗ್ನ ಕಟ್ತಾರೆ. ಆ ಕೆಲಸನೂ ಕೂಡ ನಮ್ಮ ತಾಯಿಯವ್ರು ಮಾಡ್ತಾರೆ. ಅದಾಗಿದ ನಂತರ ಒಂದು 2-3 ವಾರ ಹಿಂದೆ ಏನೇನು ಸಿದ್ಧತೆಗಳಿದೆ ಅಂದರೆ ಒಂದು ಸ್ವಲ್ಪ ತಯಾರಿಗಳು ಇರ್ತವೆ. ಸಾಮಾನುಗಳು, ಪೂಜಾ ಸಾಮಾನುಗಳು ಅದರದ್ದೇ ಆದ ಸ್ಕೇಲ್ ಇದೆ. ಸೊ ಅಂದರೆ ಜಾಸ್ತಿ ತೊಗೋಬೇಕಂದ್ರೆ ದಿನನಿತ್ಯ ಪೂಜೆಗೂ ದಸರಾ ಪೂಜೆಗೂ ಭಾಳ ವ್ಯತ್ಯಾಸ ಇರುತ್ತೆ. ಸೊ ಅದಕ್ಕೆ ನಮ್ಮ ಏನು ಬೈಯಿಂಗ್ ಇದೆ, ಡೈಲಿ ಬೈಯಿಂಗು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೂ ಕೂಡ ನಾವು ಸಿದ್ಧ ಆಗಬೇಕಾಗಿದೆ. ಜೊತೆಗೆ ಒಂದಷ್ಟು ಪ್ರಕ್ರಿಯೆ ಇರುತ್ತೆ. ಪದೇ ನಾವು ಕೆಲವು ಹೊಸ ಸ್ಟಾಫ್ಗಳು ಬಂದಿರ್ತಾರೆ, ಕೆಲವು ಹೊಸಬ್ರು ಇರ್ತಾರೆ, ಕೆಲವು ಹಿರಿಯರಿದ್ದರೂ ಸಹ ಒಂದು ಸ್ವಲ್ಪ ಗ್ಯಾಪಿಸುವಂಥದ್ದು ಕೆಲಸ ಮಾಡಬೇಕಾಗಿದೆ. ಸೊ ಅದೆಲ್ಲನೂ ಕೂಡ ನಮ್ಮ ತಾಯಿಯವ್ರು ಮಾಡ್ಕೋತಾರೆ. ಇವತ್ತು 1 ವಾರ ಹಿಂದೆ ಅಥವಾ 1.5 ವಾರ ಹಿಂದೆ ಸಾಮಾನ್ಯವಾಗಿ ಅದನ್ನು ಕೂಡ ಅವರೇ ತೀರ್ಮಾನ ಮಾಡೋದು, ಸಿಂಹಾಸನ ಜೋಡಿಸುವಂಥದ್ದು ಕೆಲಸ ಆಗುತ್ತೆ. ಅದಾಗಿದ ನಂತರ ನಮ್ಮ ಪಾಡ್ಯದ ದಿನ ಎಲ್ಲ ಪ್ರಾರಂಭ ಆಗುತ್ತೆ. ಸಿಂಹಾಸನ ರೋಹಣ, ಅದಕ್ಕೆ ಮುಂಚೆ ಕಂಕಣ ಧಾರಣೆ ಇರುತ್ತೆ, ನಂತರ ಸಿಂಹಾಸನ ರೋಹಣ. ನಂತರ ಪ್ರತಿದಿನ ಬೆಳಗ್ಗೆ ನಮಗೆ ಸುಮಾರು 3-3.5 ಗಂಟೆ 4 ಗಂಟೆ ಪೂಜಾ ಇರುತ್ತೆ. ಎಲ್ಲ ಅಭಿಷೇಕ ಎಲ್ಲ ಸಾಮಾನ್ಯವಾಗಿ ಎಲ್ಲ ಪೂಜೆನೇ ಅಂದರೆ ಭಾಳ ಎಲಾಂಗೇಟೆಡ್ ಆಗಿರ್ತದೆ. ಯಾಕಂದರೆ ಅಷ್ಟೋತ್ತರ ಬದಲು ಸಹಸ್ರನಾಮ ಆಗುತ್ತೆ. ಬರೀ ಒಂದೇ ವಿಗ್ರಹದ ಅಭಿಷೇಕ ಬದಲು ಒಂದು 10 ವಿಗ್ರಹದ ಅಭಿಷೇಕ ಆಗುತ್ತೆ, ಸಾಲಿಗ್ರಾಮದ ಅಭಿಷೇಕ ಆಗುತ್ತೆ, ಇತ್ಯಾದಿ. ಸೊ ಜಾಸ್ತಿ ಅಂದರೆ ದಿನನಿತ್ಯ ಒಂದು ಏನು ಷೋಡಶೋಪಚಾರ ಪೂಜಾ ಇರುತ್ತೆ ಅದದ್ದು ಇಟ್ ಎಕ್ಸ್ಟೆಂಡ್ಸ್ ಅಷ್ಟೇ. ನಂತರ ನಮ್ಮ ಮಹಾಮಂಗಳಾರತಿ ಇರುತ್ತೆ ದಿನನಿತ್ಯ. ಅಂದರೆ ನಮ್ಮ ಚಾಮುಂಡೇಶ್ವರಿ ಅಮ್ಮನವರ ಗುಡಿ ಇದೆ, ಚಾಮುಂಡೇಶ್ವರಿ ತೊಟ್ಟಿಯಲ್ಲಿ, ಅರಮನೆಯಲ್ಲೇ ಇರೋದು. ಆದರೂ ಸಹ ನಾವು ಈ ದಸರಾ ಸಮಯದಲ್ಲಿ ಅಮ್ಮನವ್ರ ಗುಡಿಯಿಂದ ತಾಯಿಯವರು ಒಳಗೆ ಬರ್ತಾರೆ. ಅಂದರೆ ನಾವು ವಾಸವಿರೋ ಜಾಗದಲ್ಲೇ ಒಳಗೆ ಬರ್ತಾರೆ, ಕನ್ನಡಿ ತೊಟ್ಟಿಯಲ್ಲಿ. ಸೊ ಅಲ್ಲಿ ನಾವು ವಿಶೇಷವಾಗಿ ಅಂದರೆ ನಾವೇನೆ ಏನು ನಮ್ಮ ಹಿಂದೆ ರಾಜರ ಪದವಿಯಿಂದ ಇವತ್ತಿನ ಕಸ್ಟೋಡಿಯನ್ನಿನ ಏನೋ ಪದವಿ ಇದೆ, ಅದರ ಮೂಲಕ ಪೂಜೆ ಸಲ್ಲಿಸುವಂಥದ್ದು ಕೆಲಸ ಆಗುತ್ತೆ. ಸೊ ಮಹಾಮಂಗಳಾರತಿ ನಮ್ಮ ಕೈಯಲ್ಲಾಗುತ್ತೆ. ನಂತರ ಮಧ್ಯಾಹ್ನ ಒಂದು ಸ್ವಲ್ಪ ವಿಶ್ರಾಂತಿ. ಅದರಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಬರೀ ಆಧ್ಯಾತ್ಮಿಕವಾದ ಕೆಲಸದಲ್ಲಿ ನಾವು ತೊಡಗಿಸ್ಬೇಕಾಗಿರುವಂಥದ್ದು ಆಗಬೇಕಾಗಿದೆ. ಆದರೆ ಅದ ಟೈಮಲ್ಲಿ ಇವಾಗ ಏನು ಸಂಸದರ ಕೆಲಸ ಇದೆ ಅದೆಲ್ಲನೂ ಮಾಡ್ಕೋತೀವಿ. ಅದು ಬಿಟ್ಟರೆ ಸಾಯಂಕಾಲ ತಿರ್ಗಾ ಪೂಜೆ ಆಗುತ್ತೆ. ಅದು ಚಿಕ್ಕದಾಗಿದೆ, ಆದರೂ ಸಹ ನಾವು ಅದನ್ನು ಕೂಡ 1.5 ಅವರ್ಸಲ್ಲಿ ಮುಗಿಸ್ಕೋತೀವಿ. ನಂತರ ದರ್ಬಾರ್ಗೆ ಸಿದ್ಧತೆ. ದರ್ಬಾರ್ ಸಾಯಂಕಾಲ ದಿನನಿತ್ಯ ಅದು ನಡೆಯುತ್ತೆ 9 ದಿನಕ್ಕೆ, ನವಮಿವರೆಗೂ. ದರ್ಬಾರ್ ಆಗಿದ ನಂತರ ಮಹಾಮಂಗಳಾರತಿ ಆಗುತ್ತೆ. ಸೊ ಅದು ಸಾಮಾನ್ಯವಾಗಿ ಅಂಥದ್ದು ಒಂದು ದಿನ ಅಂತ ಒಂದು ಪ್ರೊಸೀಜರ್ ಅಂತ ಹೇಳಬೇಕಂದ್ರೆ ಅದೇ ನಡೆಯುವಂಥದ್ದು.
ಸರಸ್ವತಿ ಪೂಜಾ ದಿನ ವಿಶೇಷವಾದ ಪೂಜೆ ಸರಸ್ವತಿ ಅವರಿಗೆ, ಸರಸ್ವತಿ ತಾಯಿಗೆ. ಕಾಳರಾತ್ರಿ ದಿನ ಮಹಿಷನ ಸಂಹಾರ ಆ ಒಂದು ವಿಧಿ ನಡೆಯುತ್ತೆ. ಇಟ್ಸ್ ಎನ್ಯಾಕ್ಟೆಡ್ ಲೈಕ್ ಒಂದು ರೀತಿ ಅದು ಪ್ಲೇ ಥರನೇ ಎನ್ಯಾಕ್ಟ್ ಆಗುತ್ತೆ, ಆದರೆ ಶಾಸ್ತ್ರೋಕ್ತವಾಗಿ, ಅಂದರೆ ದೇವಿ ಮಹಾತ್ಮೆ ಓದ್ತಾರೆ. ದೇವಿ ಮಹಾತ್ಮೆಯಲ್ಲಿ ಅದು ಯಾವ ಕ್ಷಣಕ್ಕಾಗತ್ತೆ ಅದಕ್ಕೊಂದು ಪಟಾಕಿ ಥರ ತಾಯಿಯವರ ಕೈಯಿಂದ ಅಲ್ಲಿ ಮಹಿಷನ ಒಂದು ಏನು ಸಂಹಾರ ಆಗುತ್ತೆ. ಅಂದರೆ ವಿಗ್ರಹ ಇದೆ, ಒಂದು ಬುಲ್ಲಿನ ಒಂದು ಬಫಲೋ ಒಂದು ಎಫಿಜಿ ಇದೆ, ಅದಕ್ಕೆ ಹೋಗಿ ಅದು ಒಡೆಯುತ್ತೆ. ಅದರಿಂದ ಆಚೆಗೆ ಮಹಿಷನ್ ಬಂದು ಅದು ಸಂಹಾರ ಆಗಿದೆ ಅಂತ ಅದರ ಅರ್ಥ. ಆದರೆ ಇದು ದೇವಿ ಮಹಾತ್ಮೆ ಓದುವಂಥದ್ದು, ಶಾಸ್ತ್ರ ಓದುವಂಥದ್ದು, ಆ ಒಂದು ವೈಬ್ರೇಷನ್ಸ್ ಒಂದಿಗೆ ಅದು ಆಗತ್ತೆ. ನಂತರ ದುರ್ಗಾಷ್ಟಮಿ ವಿಶೇಷ ಪೂಜೆ ಆಗತ್ತೆ. ನಂತರ ಆಯುಧ ಪೂಜಾ ದಿನ ನಾವು ಏನು ಆಯುಧಗಳಿಗೆ ಮತ್ತು ಮಹಾರಾಜಗೆ ಸಂಬಂಧಪಟ್ಟಿರೋ ಏನೋ ಲಾಂಛನೆಗಳಿದೆ, ಅಶ್ವ, ಗಜ, ಏನು ಪಟ್ಟದ ಹಸು ಇದೆ, ಇದೆಲ್ಲಕ್ಕೂ ಇತ್ಯಾದಿ ಎಲ್ಲ ಪೂಜೆಗಳು ಆಗುತ್ತೆ. ನಮ್ಮ ವಾಹನಗಳು, ನಮ್ಮ ಏನು ರಾಷ್ಟ್ರಧ್ವಜ ಇದೆ, ಎಲ್ಲಕ್ಕೂ ಕೂಡ ಪೂಜೆ ಮಾಡ್ತಾ ನಾವು ಮುಂದುವರಿತೀವಿ. ಸಾಯಂಕಾಲ ಸಿಂಹಾಸನ ವಿಸರ್ಜನೆ ಆಗುತ್ತೆ. ಸಿಂಹಾಸನ ವಿಸರ್ಜನೆ ಆಗಿ ಅಲ್ಲಿಗೆ ನಮ್ಮ ಕಂಕಣ ವಿಸರ್ಜನೆಯೂ ಕೂಡ ಆಗುತ್ತೆ. ಸೊ ಅಲ್ಲಿಗೆ ಅಂದರೆ ಆ 9 ದಿನದ ಪೂಜೆ ಕೈಂಕರ್ಯಗಳು ಮುಗಿದಿದ್ದಾವೆ. 10ನೇ ದಿನ ಅದು ವಿಜಯದಶಮಿ ದಿನ. ಅವತ್ತು ಸಹ ಭಾಳ ಪೂಜೆಗಳು ಇರ್ತವೆ, ಆದರೆ ಸಾಮಾನ್ಯವಾಗಿ ಒಳಗೆ ಮಾಡುವಂಥದ್ದು ಕಡಿಮೆ, ಆಚೆ ಮಾಡೋದು ಜಾಸ್ತಿ ಅಲ್ಲಿ. ಸೊ ಅಲ್ಲಿ ಬೆಳಗ್ಗೆ ಏನು ಉತ್ತರ ಪೂಜೆ ಆಗುತ್ತೆ. ನಂತರ ಆವಾಗ ನಮ್ಮ ಏನು ವಜ್ರಮುಷ್ಟಿ ಕಾಳ ಅದು ಕೂಡ ಆಗುತ್ತೆ, ಅದು ವಿಧಿ ಅಂತೆ. ಯಾಕಂದರೆ ಆವಾಗ ನಾವು ಕತ್ತಿನೂ ಕೂಡ ಆಚೆಗೆ ತೆಗ್ದಿರ್ತೀವಿ. ಕತ್ತಿ ಆಚೆಗೆ ತೆಗೆದುವಾಗ ಆ ವಿಧಿ ಒಂದು ಆಗಬೇಕಾಗಿದೆ. ಅದಾಗಿದ ನಂತರ ನಾವು ವಿಜಯಯಾತ್ರೆಗೆ ಹೋಗ್ತೀವಿ. ವಿಜಯಯಾತ್ರೆ ಆದಮೇಲೆ ಶಮಿ ಪೂಜೆ. ಶಮಿ ಪೂಜೆಯಲ್ಲಿ ಆಯುಧಗಳಿಗೂ ಪಕ್ಕ ಇಟ್ಟು, ಯಾವ ರೀತಿ ಅರ್ಜುನ ತಮ್ಮ ಆಯುಧ ಶಮಿ ಮರದ ಪಕ್ಕ ಇಟ್ಟು ಶಮಿಯ ಪೂಜೆ ಮಾಡ್ತಾನೋ ಅದೇ ರೀತಿ ನಾವು ಸಹ ಮಾಡಿ, ಅಂದರೆ ಅದರ ಉದ್ದೇಶ ಇದ್ದದ್ದು ಅವನಿಗೂ ಕೂಡ ಅದಾದಮೇಲೆ ಎಲ್ಲ ಕೆಲಸಗಳು ಯುದ್ಧದಲ್ಲಿ ಯಶಸ್ವಿ ಆಗಬೇಕು ಅಂತ ಅವ್ರ ಉದ್ದೇಶ. ಅದೇ ರೀತಿ ನಾವು ಸಹ ಏನು ಮುಂಬರುವ ಕೆಲಸಗಳಲ್ಲಿ ಇಡೀ ರಾಜ್ಯಕ್ಕೆ ಏನೇ ಅದು ನಮ್ಮ ರಾಜ್ಯದ ಪರವಾಗಿ ಅಥವಾ ರಾಜ್ಯದಿಂದ ಸಮಸ್ತ ಜನರು ಸಹ ಏನೇನು ಉಪಕ್ರಮಗಳು ಶುರು ಮಾಡ್ಬೋದು, ಏನೇನು ಕೆಲಸಗಳು ಶುರು ಮಾಡ್ತೀವಿ, ಎಲ್ಲನೂ ಕೂಡ ಯಶಸ್ವಿ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ವಾವ್, ವೆರಿ ನೈಸ್ ಸರ್, ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ಸ್ನ ಕೊಟ್ರಿ. ಆ್ಯಂಡ್ ಇನ್ನೊಂದು ಸರ್, ನಾವೆಲ್ಲ ದಸರಾ ಸಂದರ್ಭದಲ್ಲಿ ಬೇರೆಯವ್ರ ಮನೆಗಳಿಗೆ ಹೋಗ್ತೀವಿ ಗೊಂಬೆ ನೋಡೋದಕ್ಕೆ ಅಂತ ಹೇಳಿ, ಆದರೆ ಇಡೀ ಕರ್ನಾಟಕ ನಿಮ್ಮ ಮನೆಗೆ ಬರುತ್ತೆ ಇಡೀ ದಸರಾನ ನೋಡಿ ಎಂಜಾಯ್ ಮಾಡೋದಕ್ಕೆ. ಆ ಒಂದು ಫೀಲಿಂಗ್ ಬಗ್ಗೆ ಹೇಳೋದಾದರೆ ಸರ್? ನೋಡಿ, ಯಾವತ್ತು ನಾವು ಅಷ್ಟು ಏನು ಲಘುವಾಗಿ ತಗೊಳ್ಳಲ್ಲ ಅದನ್ನ. ಇದು ಒಂದು ಜವಾಬ್ದಾರಿಯುತ ಸ್ಥಾನ. ಕರೆಕ್ಟ್. ಪ್ರಜಾಪ್ರಭುತ್ವದಲ್ಲೂ ಸಹ ಮೈಸೂರು ಅರಸರಿಗೆ ಕನ್ನಡ ಒಂದು ಸಮುದಾಯದಿಂದ ಎಷ್ಟು ಮರ್ಯಾದೆಗಳುಂಟು, ಗೌರವ ಯಾವಾಗಲೂ ಇದ್ದೇ ಇರುತ್ತೆ. ಅದು ಏನು ಪಾರಂಪರೆಗೆ ಅಂಥದ್ದು ಇರುವಂಥದ್ದು ಮರ್ಯಾದೆ, ಅದು ನಮ್ಮ ವೈಯಕ್ತಿಕವಾಗಿ ಕೊಡ್ತಾ ಇಲ್ಲ, ಆ ಪಾರಂಪರೆಗೆ ಅವ್ರು ಕೊಡ್ತಾ ಇದ್ದಾರೆ. ಅದನ್ನ ನಾವು ಸ್ವೀಕರಿಸಬೇಕು. ಅದೇ ಅಂತ ನಾವು ಕೆಲಸ ಕೂಡ ಮಾಡಬೇಕಾಗಿದೆ. ಎಲ್ಲ ಕುತೂಹಲಗಳು, ಅವರಲ್ಲಿ ಏನೇನು ಪ್ರಶ್ನೆಗಳಿರ್ತವೆ ಅದೆಲ್ಲನೂ ಕೂಡ ನಾವು ಉತ್ತರ ಕೊಡ್ತಾ ಇರ್ತೀವಿ. ಇದು ನಿಮ್ಮ ಪಾಡ್ಕಾಸ್ಟ್ ಮೂಲಕನೂ ಕೊಡ್ತಾ ಇದ್ದೀವಿ. ಅದು ಸಂತೋಷದ ವಿಷಯ. ಇಂಥ ಪಾರಂಪರೆ ಉಳಿಬೇಕು. ಇಡೀ ರಾಜ್ಯ ಅಂತ ಅನೇಕ ಪಾರಂಪರೆಗಳಿದ್ದಾವೆ. ಒಂದೊಂದು ಗ್ರಾಮದಲ್ಲೂ ಸಹ ಒಂದು ರೀತಿಯ ಅನೇಕ ಸಂಸ್ಕೃತಿಗಳಿದ್ದಾವೆ, ಪಾರಂಪರೆಗಳಿದ್ದಾವೆ. ಮನೆಯಲ್ಲೂ ಸಹ ಬೇರೆ ಬೇರೆ ಪದ್ಧತಿಗಳಿದ್ದಾವೆ. ಅದೆಲ್ಲನೂ ಕೂಡ ನಾವು ಉಳಿಸ್ಬೇಕಂದ್ರೆ ಅದು ಎಲ್ಲ ಪಾರಂಪರೆಗೂ ಕೂಡ ನಾವು ಗೌರವ ಕೊಡಬೇಕಾಗಿದೆ. ಸೊ ದಸರಾಯಿಂದಾನೇ ಅದು ಕೇಂದ್ರ ಆಗಲಿ, ಶುರು ಆಗಲಿ, ಮತ್ತು ಎಲ್ಲ ಪಾರಂಪರೆಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಮುಂದುವರೆದಿದ್ರೆ ಈ ಭಾರತದ ವೈವಿಧ್ಯತೆಯನ್ನು ಕೂಡ ನಾವು ಸಂರಕ್ಷಣೆ ಮಾಡ್ಬೋದು. ವೆರಿ ನೈಸ್ ಸರ್. ಸರ್ ಹೇಳ್ತಾರೆ ನಾಡ ಹಬ್ಬ ಅನ್ನೋದು ನಮ್ಮಂಥ ಜನರಿಗೆ, ದಸರಾ ಅನ್ನೋದು ರಾಜರಿಗೆ ಅಂತ ಹೇಳಿ. ಸೊ ಎರಡಕ್ಕೂ ಡಿಫ್ರೆನ್ಸ್ ಏನು ಸರ್, ನಾಡ ಹಬ್ಬಕ್ಕೂ ದಸರಾಗೂ? ದಸರಾ ಒಂದು ಧಾರ್ಮಿಕ ವಿಧಿ. ಸಾಮಾನ್ಯವಾಗಿ ನಮ್ಮ ಇವತ್ತಿನ ಭಾರತ ಮತ್ತು ರಾಜ್ಯಗಳು ಅವರು ಮಾಡುವಂಥದ್ದು ಆಡಳಿತ ಅದು ಸಂವಿಧಾನದ ದೃಷ್ಟಿಯಿಂದ ಮಾಡುವಂಥದ್ದು. ಅದು ಒಂದು ಜಾತ್ಯತೀತ ಸಂವಿಧಾನ ಅಂತ ನಾವೆಲ್ಲರೂ ನಂಬ್ತೀವಿ. ಕರೆಕ್ಟ್. ಹಾಗೂ ಅದು ದಾಖಲೆ ಆಗಿರುವಂಥದ್ದು ಸಂವಿಧಾನದಲ್ಲೇ ಬರೆದಿದೆ. ಎಲ್ಲರೂ ಸಹ ಜಾತ್ಯತೀತ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿದೆ. ಸೊ ಆ ಒಂದು ದೃಷ್ಟಿಯಿಂದ ಧಾರ್ಮಿಕ ವಿಧಿಗಳು ಬರೀ ನಮ್ಮ ಮನೆಯಲ್ಲಿ ನಾವು ಅನುಸರಿಸಬೇಕಾಗಿದೆ. ಸರ್ಕಾರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಯಾವುದೇ ಒಂದು ಧಾರ್ಮಿಕ ವಿಧಿಗಳನ್ನು ಅವರು ಅನುಸರಿಸುವುದಿಲ್ಲ. ಸೊ ಅದಕ್ಕಾಗಿ ನಾಡ ಹಬ್ಬ ಅಂತ ಅವರು ಆಚರಿಸ್ತಾರೆ. ಆದರೂ ಸಹ ವಿ ಆರ್ ಅ ಕಲ್ಚರಲಿ ಹಿಂದೂ ಕಂಟ್ರಿ, ವಿ ಆರ್ ಅ ಕಲ್ಚರಲಿ ಧಾರ್ಮಿಕ್ ಕಂಟ್ರಿ. ಸೊ ಅದಕ್ಕಾಗಿ ಇಂಥ ಆಚರಣೆಗಳು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ ಅದು ಸರ್ಕಾರದಿಂದಾನೇ ಆಗಬೇಕಾಗಿದೆ. ಅವ್ರು ಮಾಡ್ತಾ ಇದ್ದಾರೆ, ಸಂತೋಷದ ವಿಷಯ. ನಾವು ಕೂಡ ಒಪ್ಕೊಂಡಿದ್ದೀವಿ. ಅವರು ಸುಮಾರು 69ರಿಂದ ನಾವು, ಅಂದರೆ ಅದು ಮನೆ ಆಚರಣೆನೇ ಆಯಿತು. 80ವರೆಗೂ ಜಾಸ್ತಿ ಏನು ಮೆರವಣಿಗೆ ಎಲ್ಲ ಆಗ್ತಾ ಇರಲಿಲ್ಲ. 80ರಲ್ಲಿ ಇಲ್ಲಿ ಪ್ರಜೆಗಳೆಲ್ಲ ಆಗಿ ಸಿಟಿಸನ್ಸ್ ಗ್ರೂಪ್ ಶುರು ಮಾಡಿದ್ರು. ಅಂಬಾರಿ ಎಲ್ಲ ಕಟ್ಟಿ ಏನೋ ಒಂದು ಆನೆ ತರಿಸಿ, ನಂತರ ಏನು ಸರ್ಕಾರಗಳು ಕೂಡ ಅವರು ಕೂಡ ಒಂದು ಸಹಾಯ ಕೊಟ್ಟು ಇದು ಒಂದು ನಾಡಹಬ್ಬ ಆಗಿ ಅದು 80ರಿಂದ ಅದು ಮುಂದುವರಿತಾ ಬಂದಿದೆ.
ಅದು ಅವ್ರು ಮಾಡ್ಕೊಳ್ಳಿ, ಒಳ್ಳೆಯದೇನೆ. ಅದು ಸರ್ಕಾರದಿಂದಾನೇ ಆಗಬೇಕು. ಹಿಂದೆ ನಮ್ಮ ಸರ್ಕಾರ ಅಥವಾ ಆಳ್ವಿಕೆ ನಮ್ಮ ಕೈಯಲ್ಲಿರೋ ಕಾರಣಕ್ಕಾಗಿ ನಾವು ಅದನ್ನ ಏರ್ಪಡಿಸ್ತಾ ಇದ್ವಿ. ಆದರೆ ಈಗ ಅಷ್ಟು ಸ್ಕೇಲಲ್ಲಿ ಮಾಡೋದು ಮತ್ತು ಇಡೀ ಅಧಿಕಾರಿಗಳು ಎಲ್ಲನೂ ಕೋಆರ್ಡಿನೇಷನ್ ಮಾಡೋದು ಅದು ಸರ್ಕಾರದಿಂದಾನೇ ಆಗಬೇಕಾಗಿದೆ. ಆಚೆ ಕಡೆ ಮಾಡ್ತಾ ಇರೋದು ಮಾಡ್ಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ. ಧಾರ್ಮಿಕ ವಿಧಿಗಳು ನಮ್ಮ ಮನೇಲಿ ಮಾಡ್ತಾರೆ. ಇದು ಬರೀ ಅರಮನೆ ಅಂತಲ್ಲ, ಪ್ರತಿಯೊಂದು ಮೈಸೂರಿನವರ ಮನೆಯಲ್ಲಿ ನವರಾತ್ರಿ ಆಚರಣೆ ಆಗುತ್ತೆ. ಗೊಂಬೆಗಳಿರ್ಬೋದು ಅಥವಾ ವಿಶೇಷ ಪೂಜೆಗಳಿರ್ಬೋದು, ಎಲ್ಲರೂ ಮಾಡ್ತಾರೆ. ಸರಸ್ವತಿ ಪೂಜೆ ನನಗೂ ಜ್ಞಾಪಕ, ನಮ್ಮ ಜೈವಿಕ ಮನೆಯಲ್ಲಿ ಅಂದರೆ ಬಯೋಲಾಜಿಕಲ್ ಹೌಸ್ ಹೋಲ್ಡ್ಸಲ್ಲಿ ಆಯುಧ ಪೂಜಾ, ವಿಜಯದಶಮಿ ದಿನ, ಸರಸ್ವತಿ ಪೂಜಾ ದಿನ, ಕಾಳರಾತ್ರಿ ದಿನ ನಮ್ಮ ಮನೆಯಲ್ಲೇ ಒಂದು ಪೂಜೆಗಳು ನಡೀತಾ ಇತ್ತು. ಮನೆ ಅದಕ್ಕೆ ಕೇಂದ್ರ ಅಷ್ಟೇ. ಕರೆಕ್ಟ್. ಸೊ ಅದು ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡುವಂಥದ್ದು ಸ್ವಾತಂತ್ರ್ಯ ಇದೆ, ಅದು ಮಾಡ್ಕೋತಾ ಇರ್ತಾರೆ. ಪ್ರತಿ ಮನೆಗೂ ಕೂಡ ಇದು ದಸರಾ ಆಚೆಗೆ ಅಂದರೆ ನಾವು ಸಾರ್ವಜನಿಕರಾಗಿ ಎಲ್ಲರೂ ಜೊತೆಗೆ ಬಂದು ಸಮಾಜದಲ್ಲಿ ಇದು ಆಚರಣೆ ಮಾಡುವಾಗ ಇದು ನಾಡ ಹಬ್ಬ. ವೆರಿ ನೈಸ್ ಸರ್. ಸರ್, ನೀವು ಚಿಕ್ಕವರಿದ್ದಾಗ ದಸರಾ ನೋಡಿದ್ದಕ್ಕೂ ಈಗ ರಾಜರಾಗಿ ದಸರಾನ ಆಚರಣೆ ಮಾಡೋದಕ್ಕೂ ಏನು ಒಂದು ವ್ಯತ್ಯಾಸ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಆವಾಗ ನಮಗೇನು ಜವಾಬ್ದಾರಿ ಇರಲಿಲ್ಲ. ಚಿಕ್ಕವರು ಬಾಲ್ಯದಲ್ಲಿ ಇಡೀ 10 ದಿನ ಇರ್ತಾಯಿದ್ವಿ ಅಂತ ಹೇಳ್ತಾ ಇದ್ರೆ ನನಗೇನು ನೆನಪುಗಳಿಲ್ಲ. ಆದರೆ ಸಾಮಾನ್ಯವಾಗಿ ಸ್ಕೂಲ್ ದಿನಗಳಲ್ಲಿ ನಾವು ಬರೀ ಕೊನೆ 4 ದಿನಕ್ಕೆ ಬರ್ತಾಯಿದ್ವಿ. ಅದರಲ್ಲೂ ಇನ್ನು ಹೈಸ್ಕೂಲು ಮತ್ತು ಕಾಲೇಜೆಲ್ಲ ಶುರುವಾಗುವಾಗ ಬರೀ ಕೊನೆ 2 ದಿನಕ್ಕೆ ಬರ್ತಾಯಿದ್ವಿ. US ಹೋಗುವಾಗ ಏನೂ ಅವಕಾಶನೇ ಸಿಕ್ಕಲಿಲ್ಲ ಬರೋಕ್ಕೆ. ಸೊ ಕೊನೆ ಒಂದು 4 ದಸರಾಗಳು ನಾವು ನೋಡೇ ಇಲ್ಲ. ನಮ್ಮ ತಂದೆಯವ್ರದ್ದು ಒಂದಕ್ಕೆ ಬಂದಿದೆ, ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಬಂದಿದೆ 2012 ಬಹುಶಃ 2011 ಅಥವಾ 12. ಆದರೆ ಅದು ಬಿಟ್ಟರೆ ನಾನು ಜಾಸ್ತಿ ಏನು ಬರುವಂಥದ್ದು ಅವಕಾಶ ಇರಲಿಲ್ಲ. ಅಂದರೆ ನಮ್ಮ ಫಾರ್ಮೇಟಿವ್ ಇಯರ್ಸಲ್ಲಿ ಯಾವ ಸಮಯದಲ್ಲಿ ಇದರ ಇತಿಹಾಸ ಗೊತ್ತಾಯಿತು, ಯಾವ ಸಮಯದಲ್ಲಿ ಇದರ ಒಂದು ಎಷ್ಟು ವಿಶೇಷವಾದ ಆಚರಣೆ ಇದು ಅಂತ ಗೊತ್ತಾಯಿತು, ಆ ಸಮಯದಲ್ಲಿ ಜಾಸ್ತಿ ಬರುವಂಥದ್ದು ಅವಕಾಶ ಇರಲಿಲ್ಲ. ನಮ್ಮ ಸ್ಕೂಲ್ ಇತ್ತು, ಎಕ್ಸಾಮ್ಗಳು ಇತ್ಯಾದಿ. ಸೊ ಅದಕ್ಕಾಗಿ ಬರೋಕ್ಕಾಗಲಿಲ್ಲ ಜಾಸ್ತಿ. ಬಟ್ ಆದರೂ ಸಹ ಕೊನೆಯ 2 ದಿನ 3 ದಿನ ಬಂದು ಆಚರಣೆಗಳು ನೋಡ್ತಾಯಿದ್ವಿ. ಇಡೀ ಕುಟುಂಬ, ಅಂದರೆ ಎಷ್ಟೋ ನಮ್ಮ ಫ್ಯಾಮಿಲಿ ಇಲ್ಲಿ ಬೆಂಗಳೂರು ಅಷ್ಟೊಂದು ದೊಡ್ಡ ನಗರ ಆಗಿರೋದ್ರಿಂದ ಯಾರೂ ನೋಡೋಕ್ಕಂತ ಅವಕಾಶನೇ ಸಿಗ್ತಾ ಇರಲಿಲ್ಲ. ಸ್ಕೂಲಲ್ಲಿ ನಮ್ಮ ಕೆಲಸ ಇತ್ಯಾದಿ, ಅದಕ್ಕಾಗಿ ನಾವು ಜಾಸ್ತಿ ನೋಡುವಂಥದ್ದು ಅವಕಾಶ ಸಿಗಲಿಲ್ಲ. ಸೊ ಇಡೀ ಕುಟುಂಬ, ಭಾಳ ದೊಡ್ಡ ಕುಟುಂಬ ಇರೋಂಥ ಕಾರಣಕ್ಕಾಗಿ ಇಡೀ ಕುಟುಂಬ ಮತ್ತು ಮೈಸೂರಲ್ಲಿರೋವಂಥದ್ದು ನಮ್ಮ ಇಡೀ ಅರಸು ಸಮುದಾಯ ಎಲ್ಲರೂ ಮೈಸೂರಲ್ಲಿ ಇರ್ತಾಯಿದ್ರು ದಸರಾ ಸಮಯದಲ್ಲಿ. ಎಲ್ಲರೂ ಜೊತೆಗಿರುವಂಥದ್ದೇ ಒಂದು ಆನಂದ. ಸೊ ಅದು ಎಲ್ಲ ಭಾಳ ಇವಾಗ ಹಿಂದೆ ನೋಡುವಾಗ ಭಾಳ ಸಿಹಿ ನೆನಪುಗಳು. ಈಗ ನಮ್ಮ ಧ್ಯಾನ ಹೆಚ್ಚಾಗಿ ಈ ವಿಧಿಗಳ ಮೇಲೆ, ಪೂಜೆಗಳ ಮೇಲೆ ಇರುತ್ತೆ. ವಿಧಿವಿಧಾನಗಳು ಸರಿಯಾಗಿ ಅನುಸರಿಸಬೇಕಾಗಿದೆ, ಪೂಜೆ ಎಲ್ಲ ಸರಿಯಾಗಿ ನಡಿಬೇಕಾಗಿದೆ, ಮತ್ತು ಏನೋ ನಮ್ಮ ತಾಯಿನೋ ನಿರ್ಧಾರ ಮಾಡ್ತಾರೋ ಅದೇ ಅಂತೆ ನಾವು ಕೆಲಸ ಮಾಡಬೇಕಾದ್ರೆ ಅದು ನಮ್ಮ ಧ್ಯಾನ ಆ ಕಡೆ ಇರುತ್ತೆ. ಸೊ ಇದು ಆಚರಣೆ ಉತ್ಸವ ಅದು ಎಲ್ಲರಿಗೂ ಸಹ ನಾವು, ಆದರೆ ನಮಗೆ ನಮ್ಮ ಧ್ಯಾನ ಇರೋದು ಇದು ಸ್ಪಿರಿಚುವಲ್ ಸೈಡಲ್ಲಿ, ಮತ್ತು ಈ ಎಲ್ಲ ವಿಧಿಗಳು ಸರಿಯಾಗಿ ಅನುಸರಿಸುವಂಥದ್ದು ಕೆಲಸದಲ್ಲಿ ನಾವು ಹೆಚ್ಚು ಸಮಯ ಅಲ್ಲೇ ಕೊಡೋದ್ರಿಂದ ಅಷ್ಟೊಂದು ಏನು ಎಂಜಾಯ್ಮೆಂಟ್ ಅಂದರೆ ಇಡೀ ಆ ವೈಭವ ಯಾವಾಗಲೂ ಇದ್ದೇ ಇರುತ್ತೆ. ಯು ಆಲ್ವೇಸ್ ಎಂಜಾಯ್ ಡೂಯಿಂಗ್ ದ ರಿಚುವಲ್. ತಾಯಿ ಆರಾಧನೆ ಮಾಡೋದೇ ಒಂದು ಆನಂದ. ಸೊ ಅದು ಇವಾಗ ಬೇರೆ ರೀತಿಯಲ್ಲಿ, ಬೇರೆ ದೃಷ್ಟಿಯಲ್ಲಿ ನಮಗೆ ಒಂದು ಸಂತೋಷ. ಸರ್, ನೀವು ಸಿನಿಮಾಗಳನ್ನ ನೋಡ್ತೀರಾ ಸರ್? ಇವಾಗ ಜಾಸ್ತಿ ಏನು ಅವಕಾಶ ಇಲ್ಲ ನಮಗೆ. ಆದರೂ ಯಾವುದೋ ಒಂದು ಇಂಗ್ಲೀಷ್ದು ನೋಡಿದ್ದೆ ಹಿಂದೆ, ಒಂದು 2 ತಿಂಗಳು ಹಿಂದೆ. ಐ ಥಿಂಕ್ ಇಟ್ ವಾಸ್ ಡೆಡ್ ಪೂಲು ಮುಲ್ವರಿನ್, ಅದು ಬಂದಿತ್ತು. ಅದನ್ನ ನಾವು ನೋಡೋವಂಥದ್ದು ಅವಕಾಶ ಇತ್ತು. ಅದು ಬಿಟ್ಟರೆ ನಾನು 1-2 ವರ್ಷದಿಂದ ಏನು ನೋಡಿಲ್ಲ. ಬಟ್ ಕನ್ನಡ ಸಿನಿಮಾಗಳನ್ನ ಹಿಂದೆ ಹಳೆಯದೆಲ್ಲ ನೋಡಿದ್ದೀನಿ. ನಿಮ್ಮ ಫೇವರೆಟ್ ಹೀರೋ ಅಂದರೆ ಅದು ಸರ್? ಈಗ ಇಬ್ಬರು ಅಂದರೆ ನೀವು ಅದೇ ಏನೇ ಇರಲಿ, ಕನ್ನಡ ಚಲನಚಿತ್ರಕ್ಕೆ ದೇವರು ಅಂದರೆ ಇದು ಡಾಕ್ಟರ್ ರಾಜ್ಕುಮಾರ್. ಅದೇನು ಅದರಲ್ಲಿ ಏನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ವನ್ಯಜೀವಿ ಪ್ರೇಮಿ. ಸೊ ಅದಕ್ಕಾಗಿ ನಮ್ಮ ಗಂಧದ ಗುಡಿ ನೋಡೋವಂಥದ್ದು ಯಾವಾಗಲೂ ಬರೀ ಆ್ಯಕ್ಟಿಂಗ್ಗೋಸ್ಕರ ಅಲ್ಲ, ಸ್ಟೋರಿಗೋಸ್ಕರ ಅಲ್ಲ, ಆ ಬಂಡೀಪುರ್ ನೋಡೋಕ್ಕೇ ನಾವು ನೋಡ್ತೀವಿ. ಅವರು ಮೊದಲೇ ಸೀನಲ್ಲಿ ಯಾವಾಗ ಗಂಧದ ಗುಡಿ ಹಾಡು ಬರುತ್ತೆ, ಅವರು ಏನದೇ ಆ ಬಂಡೀಪುರಿನ ಭಾಳ ವಿಶೇಷವಾದ, ಅದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಆಗಿದೆ ಇವಾಗ, ಅದನ್ನು ಅವ್ರ ಮೇಲಕ್ಕೆ ಹೋಗ್ತಾರಲ್ಲ, ಅದು ಭಾಳ ಒಂದು ಐತಿಹಾಸಿಕ ಸ್ಥಳ ಅದು. ಯಾಕಂದರೆ ಇಂದಿನ ಬೆಟ್ಟದ ಕೋಟೆ ಅರಸರು, ಏನು ನಮ್ಮ ಜೈವಿಕ ಮನೆತನ, ಆ ಭಾಗದ ಅರಸರು ಆಗಿದ್ರು. ಸೊ ಅಲ್ಲಿಂದ ನೀವು ಮೇಲಕ್ಕೆ ಹೋದರೆ, ಯಾವ ಸಮಯದಲ್ಲಿ ಪೂರ್ತಿ ಮೇಲಕ್ಕೆ ಹೋಗ್ತಾರೆ, ಒಂದು ಆ ಬಿಳಿ ಕುದುರೆ ಮೇಲೆ ಮೇಲಕ್ಕೆ ಹೋಗ್ತಾರೆ. ಅಲ್ಲಿಂದ ನೀವು ಹಿಮ್ಮತ್ ಗೋಪಾಲ ಸ್ವಾಮಿ ನೋಡ್ಬೋದು. ನಂತರ ಈ ಕಡೆ ಗುಂಡ್ಲುಪೇಟೆ, ಹಂಗ್ಲ ಗ್ರಾಮ, ಇದೆಲ್ಲನೂ ಕೂಡ ನೋಡ್ಬೋದು. ಸೊ ಅಲ್ಲಿ ಬೇರೆ ಬೇರೆ ಕೋಟೆಗಳಿತ್ತು ಭಾಳ ಹಿಂದೆ, ಪ್ರಾಚೀನ ಗಂಗರ ನಾಯಕರ ಕಾಲದಲ್ಲಿ. ಸೊ ಅದು ಭಾಳ ಐತಿಹಾಸಿಕ ಸ್ಥಳ. ಮತ್ತು ಅಂದಿನ ಬಂಡೀಪುರ ನೋಡೋಕ್ಕೇ ಒಂದು ಆನಂದ. ಇದ್ದಿದ್ದು ತಳಿಗಳು ಇವಾಗ ಅದು ನ್ಯಾಚುರಲ್ ಎವಲ್ಯೂಷನ್, ಏನು ಹತ್ರ ಏನು ತಪ್ಪಾಗಿಲ್ಲ. ಆ್ಯಕ್ಚುಲಿ ಕನ್ಸರ್ವೇಷನ್ ಹ್ಯಾಸ್ ಇಂಪ್ರೂವ್. ಆದರೂ ಸಹ ಅಂದಿನ ಬಂಡೀಪುರ ನೋಡೋದೇ ಒಂದು ಭಾಳ ಖುಷಿ ವಿಷಯ.
ಸರ್ ಸ್ಕೂಲ್ ಡೇಸಲ್ಲೆಲ್ಲ ನಮಗೆ ಈ ಸಮ್ಮರ್ ವೆಕೇಷನ್ಸ್ ಅಥವಾ ವೆಕೇಷನ್ಸ್ ಅಂತ ಬಂದಾಗ ನಮ್ಮನ್ನು ಮೈಸೂರು ಅರಮನೆ ಕರ್ಕೊಂಬರೋರು ನೋಡೋದಕ್ಕೆ ಅಂತ ಹೇಳಿ. ಬಟ್ ನೀವು ಮೋಸ್ಟ್ ಆಫ್ ಯರ್ ಚೈಲ್ಡ್ಹುಡ್ ಮೈಸೂರು ಅರಮನೆಯಲ್ಲೇ ಇದ್ದು ಬೆಳೆದು ಎಲ್ಲ ಮಾಡಿರೋದು. ಆ್ಯಂಡ್ ಆಗ ನಿಮಗೆ ವೆಕೇಷನ್ ಅಂತಂದರೆ ಎಲ್ಲಿ ಹೋಗ್ತಾ ಇದ್ರಿ ಸರ್? ಆಗ ಮತ್ತು ಇವತ್ತು ಕೂಡ ಏನೇ ಆದರೂ ಫ್ರೀ ಟೈಮ್ ಸಿಕ್ತರೆ ನನ್ನ ಕಾಡಿಗೆ ಹೋಗೋದು. ನಾನು ಇದು ಬಂಡೀಪುರ ಇರ್ಬೋದು, ನಾಗರೋಳೆ ಇರ್ಬೋದು, ಈ ಏನು ಈಶಾನ್ಯ ಭಾಗದಲ್ಲಿ BR ಹಿಲ್ಸ್ ಇದೆ, MM ಹಿಲ್ಸ್ ಇದೆ, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಭಾಳ ಅದ್ಭುತವಾದ ಕಾಡು ಒಂದೇ ಭದ್ರಾ. ಮತ್ತು ಈಗ ಕಾಲಿ ಒಂದು ಟೈಗರ್ ರಿಸರ್ವ್ ಕೂಡ ಆಗಿದೆ ನಮ್ಮ ಏನು ದಾಂಡೇಲಿ ಇತ್ತು. ಸೊ ಇದೆಲ್ಲ ಅದ್ಭುತವಾದ ಕಾಡುಗಳು ನಮ್ಮ ಕರ್ನಾಟಕದಲ್ಲೇ ಇದೆ. ಏನೇ ಆದರೂ ಫ್ರೀ ಟೈಮ್ ಇದ್ದರೆ ಹಿಂದೇನೂ ಸಹ ಇವತ್ತು ಸಹ ನಾನು ಕಾಡಲ್ಲೇ ಹೋಗೋದು. ಅದಕ್ಕೂ ಕೂಡ ಇವಾಗ ಟೈಮ್ ಇಲ್ಲ ಅಷ್ಟೇ. ಸರ್ ಹಿಂದಿನ ರಾಯಲ್ ಲೆಗಸಿ ಏನಿದೆ ಅದು ಈಗಿನ ಮಾಡರ್ನ್ ಇದಕ್ಕೆ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಸರ್? ಅದು ಪಾರಂಪರೆ ಅಷ್ಟೇ, ಅಂದರೆ ಅರಮನೆಗೆ ಸೀಮಿತ. ಇಂಥ ಆಚರಣೆಗಳು ನಡೆಯೋ ಸಮಯದಲ್ಲಿ ಅದು ಆಚರಣೆ ಮೂಲಕ ನಿಮಗೆ ಒಂದು ಕಿಟಕಿ, ಅದು ಹಿಂದೆ ಹೇಗೆ ನಡೀತಾ ಇತ್ತು ಅಂತ. ನಾವು ನಮಗೆ ಅದು ವೈಯಕ್ತಿಕವಾಗಿ ನಮ್ಮ ವಂಶದವ್ರಿಗೆ, ನಮ್ಮ ಪೂರ್ವಜರಿಗೆ ಒಂದು ಮರ್ಯಾದೆ ಕೊಡುವಂಥದ್ದು ಅವಕಾಶ. ಅದ್ರ ಜೊತೆಗೆ ಪೂಜೆ, ಧರ್ಮ ಇದೆಲ್ಲ ಭಾರತ ಆ ಧಾರ್ಮಿಕ ಆಧಾರ ಮೇಲೆ ನಿರ್ಮಾಣ ಆಗಿರುವಂಥದ್ದು ದೇಶ, ಒಂದು ರಾಷ್ಟ್ರ. ಆ ಧರ್ಮವನ್ನು ಉಳಿಸಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಈ ಆಚರಣೆ ಮೂಲಕ, ದೇವಿಯ ಆರಾಧನೆ ಮೂಲಕ ನಾವು ಅದನ್ನ ಉಳಿಸುವಂಥದ್ದು ಕೆಲಸ ಮಾಡ್ತಾ ಇದ್ದೀವಿ, ಮುಂದುವರಿತಾ ಇದ್ದೀವಿ. ಅದರ ಜೊತೆಗೆ ರಾಯಲ್ ಲೆಗಸಿ ಏನಿದ್ರೆ ಎಲ್ಲನೂ ಕೂಡ ನಾವು ಅದರ ಒಳ್ಳೆಯ ಉಪಯೋಗ ಮಾಡ್ಬೋದು, ತಪ್ಪು ಉಪಯೋಗನೂ ಮಾಡ್ಬೋದು. ಪ್ರಜಾಪ್ರಭುತ್ವ ಇರ್ಬೋದು, ರಾಜಪ್ರಭುತ್ವ ಇರ್ಬೋದು, ಎಲ್ಲದರಲ್ಲೂ ಆ ವ್ಯವಸ್ಥೆಯನ್ನು ಒಳ್ಳೆಯ ಉಪಯೋಗ ಮಾಡಿ ಒಳ್ಳೆ ಕೆಲಸ ಮಾಡಿರುವಂಥದ್ದು ಉದಾಹರಣೆಗಳಿದ್ದಾವೆ. ಅದರ ಒಂದು ದುರುಪಯೋಗ ಮಾಡಿರುವಂಥದ್ದು ಉದಾಹರಣೆಗಳು ಇದ್ದಾವೆ. ರಾಜರಲ್ಲೂ ಇದ್ದಾರೆ, ರಾಜಕಾರಣಿಗಳಲ್ಲೂ ಇದೆ. ಸೊ ನಾವು ಏನೇ ಇದ್ರೂ ವ್ಯವಸ್ಥೆ ಒಳ್ಳೆ ತತ್ವದೊಂದಿಗೆ, ಒಳ್ಳೆ ಆದರ್ಶದೊಂದಿಗೆ ಕೆಲಸ ಮಾಡಿದ್ರೆ ಒಳ್ಳೆಯದಾಗತ್ತೆ. ನಮ್ಮ ಹೆಸರಿಗೂ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ, ಸಮಾಜನೂ ಕೂಡ ಒಂದು ಒಳ್ಳೆ ಸಮಾಜ ನಿರ್ಮಾಣವಂಥದ್ದು ಅವಕಾಶ ಸಿಗುತ್ತೆ. ಓಕೆ ಸರ್, ನಾರ್ಮಲ್ ಡೇಸ್ಗೂ ದಸರಾ ಸಂದರ್ಭದಲ್ಲೂ ನಿಮ್ಮ ಆಹಾರದ ಪದ್ಧತಿಗಳು ಹೇಗಿರ್ತವೆ ಅಂತ ಸರ್? ಸೇಮ್ ಅದೇ ರೂಟೀನ್? ಸಾಮಾನ್ಯವಾಗಿ ನಮ್ಗೇನು ರೆಸ್ಟ್ರಿಕ್ಷನ್ ಇಲ್ಲ. ಏನು ಇಚ್ಛೆ ಬಂದು ತಿಂತೀವಿ. ಐ ಎಂಜಾಯ್ ಆಲ್ ಫುಡ್. ಏನು ಆ ಥರ ರೆಸ್ಟ್ರಿಕ್ಷನ್ ಇಲ್ಲ. ದಸರಾ ಸಮಯದಲ್ಲಿ ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ನಾವು ಒಂದು ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಗಿದೆ. ಕಾರಣ ಅಂದರೆ ಒಂದು ಆಧ್ಯಾತ್ಮಿಕವಾದ ಕೆಲಸದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಅದಕ್ಕಾಗಿ ಯು ಶುಡ್ ಬಿ ಓನ್ಲಿ ಕನ್ಸ್ಯೂಮಿಂಗ್ ಫುಡ್ಸ್ ದಟ್ ಆರ್ ಸಾತ್ವಿಕ್. ಅಂದರೆ ಇಟ್ ಶುಡ್ ಹಿಂಡರ್ ಯುವರ್ ಸ್ಪಿರಿಚುವಲ್ ಅವೇರ್ನೆಸ್ ಆರ್ ಸ್ಪಿರಿಚುವಲ್ ಅಬಿಲಿಟಿ ಅಂತ ಆ ಉದ್ದೇಶದಿಂದ ಅದು ಹೇಳಲಾಗತ್ತೆ. ಸಾಮಾನ್ಯವಾಗಿ ಬರೀ ನೈವೇದ್ಯಕ್ಕೇನು ಅರ್ಪಿಸುತ್ತೆ, ಅಂದರೆ ಬರೀ ತಾಯಿಯವ್ರಿಗೆ ಏನು ಅರ್ಪಿಸುತ್ತದೆ ಅದನ್ನೇ ನಾವು ತಿನ್ನೋದು ಅಂತ ಪದ್ಧತಿ ಇದೆ. ಅದರಲ್ಲಿ ಅದು ಬಿಟ್ಟರೆ ಏನೂ ಜಾಸ್ತಿ ಇಲ್ಲ. ಅದು ಉಪವಾಸ ಅಂಥದ್ದೇನು ಬರೆದಿಲ್ಲ ನಮ್ಮ ಶಾಸ್ತ್ರೋಕ್ತವಾಗಿ. ಅದು ವ್ಯಕ್ತಿ ಮೇಲೆ ಅವಲಂಬಿಸ್ತದೆ. ನಿಮ್ಗೆ ಇಚ್ಛೆ ಅಂದರೆ ನೀವು ಮಾಡ್ಬೋದು. ಎಷ್ಟೋ ಜನರು ಮಾಡ್ತಾರೆ, ಇಡೀ ನವರಾತ್ರಿ ಎಲ್ಲ ಏನು ತಿಂದೇನೆ ಉಪವಾಸ ಮಾಡ್ತಾರೆ. ಆದರೆ ಉಪವಾಸ ಅದು ವ್ಯಕ್ತಿ ಮೇಲೆ ಅವಲಂಬಿಸ್ತದೆ. ನಮಗೆ ಬರೀ ನಮ್ಮ ಶಿವರಾತ್ರಿ ಸಮಯದಲ್ಲಿ ಉಪವಾಸ ಮಾಡುವಂಥದ್ದು ಬರೆದಿದೆ. ನಾನು ಬರೆದಿದೆ ಅದನ್ನೇ ಅನುಸರಿಸ್ತೀನಿ. ಜಾಸ್ತಿ ಏನು ಹೋಗಲ್ಲ ಅಲ್ಲಿ. ಸಸ್ಯಾಹಾರಿ ಸಾತ್ವಿಕ ಊಟ ಅಂತ ಪದ್ಧತಿ ದಸರಾ ಸಮಯದಲ್ಲಿ. ಓಕೆ ಸರ್, ಅಂದರೆ ಹಿಂದಿನ ದಸರಾಗೂ ಈಗಿನ ದಸರಾಗೂ, ಅಂದರೆ ನೀವು ಚೈಲ್ಡ್ಹುಡಲ್ಲಿ ಇದ್ದಾಗ ನೋಡಿರುವಂಥ ದಸರಾಗೂ ಈಗಿನ ದಸರಾಗೂ ಒಂದು ಟ್ರೆಡಿಷನ್ನ ಮಿಸ್ ಮಾಡ್ಕೊಳ್ತೀರಾ ಅಂತಂದರೆ ಅಂಥದ್ದು ಯಾವುದಾದ್ರೂ ಇದೆಯಾ? ಇಲ್ಲ, ಏನು ಬದಲಾವಣೆ ಆಗಿಲ್ಲ. ಹಿಂದೆ ತಂದೆಯವ್ರು ಮಾಡ್ತಾ ಇರುವಂಥ ದಸರಾ ಇವಾಗಲೇ ಮಾಡ್ತಾ ಇರೋದು. ಬದಲಾವಣೆ ಇರೋದು ಅಂದಿನ, ಅಂದರೆ ಸಂಸ್ಥಾನದ ಕಾಲದಲ್ಲಿ, ಮತ್ತು ನಮ್ಮ ತಾತನವರು ಕೂಡ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಸಹ ಇದು ಅಂದಿನ ಸರ್ಕಾರ ಎಲ್ಲ ನಮ್ಮ ತಾತನವ್ರಿಗೆ ಬಿಟ್ಟಿದ್ರು. ಏನು ಬಂದು ಪಾಲ್ಗೊಳ್ತಾ ಇರಲಿಲ್ಲ. ಬರೀ ದಸರಾ ಸಮಯದಲ್ಲಿ ಅವರು ಶುಭಾಶಯಗಳು ಹೇಳ್ತಾ ಇದ್ರು. ಸೊ ಅದು 72ವರೆಗೂ ಅವರು, ನಮ್ಮ 73ರಲ್ಲಿ ತೀರೋದ್ರು ನಮ್ಮ ತಾತನವರು. ಆದರೆ 69ರಲ್ಲೇ ಅವರು ಎಲ್ಲನೂ ಒಳಗೆ ಇದು ಮಾಡಿದ್ರು. ಆ ಪ್ರಿವಿ ಪರ್ಸಸ್ ಎಲ್ಲ ಅದು ರದ್ದು ಮಾಡಿರೋ ಸಮಯದಲ್ಲಿ ಅವರು ಎಲ್ಲನೂ ಅದು ಬರೀ ಕಾಸು ಆಚರಣೆ ಅಂತ ಅವರೇ ತೀರ್ಮಾನ ಮಾಡಿದರು. ಅದೇ ರೀತಿ ನಾವು ಮುಂದುವರಿತಾ ಬಂದಿದ್ದೀವಿ. ತಂದೆಯವರು ಏನು ದಸರಾ ಆಚರಣೆ ಮಾಡ್ತಾಯಿದ್ದೋ ಅದೇ ನಾವು ಸಂಪೂರ್ಣವಾಗಿ ಮಾಡೋದು. ಸರ್, ಇಷ್ಟು ಆನೆಗಳಿದ್ದಾವೆ. ನಾವಿವಾಗ ಮೈಸೂರು ದಸರಾ ನೋಡೋದಕ್ಕೆ ಅಂತ ಬಂದಾಗ ಹೇಗೆ ನಾವು ದೀಪಾಲಂಕಾರಗಳನ್ನ ನೋಡ್ತೀವೋ ಹಾಗೆ ಜನ ಆನೆಗಳನ್ನ ಎಂಜಾಯ್ ಮಾಡ್ತಾರೆ, ನೋಡ್ತಾರೆ, ಖುಷಿ ಪಡ್ತಾರೆ. ಸೊ ಅದರೊಳಗೆ ಅಷ್ಟು ಆನೆಗಳಿದ್ದಾವೆ, 14 ಆನೆಗಳಿದ್ದಾವೆ. ಸರ್, ನಿಮ್ಗೆ ಯಾವ ಫೇವ್ರೆಟ್ ಆನೆ ಅಂತ? ಯಾವುದು ಫೇವ್ರೆಟ್ ಇಲ್ಲ. ಅಂಬಾರಿ ಆನೆ ಯಾವತ್ತೂ ವಿಶೇಷವಾದ ಸ್ಥಾನ. ಸೊ ಈ ಸತಿ ಅಭಿಮನ್ಯು ಅಂಬಾರಿ ಆನೆ ಆಗ್ಬೋದು ಅಂತ ಅವರು ತೀರ್ಮಾನ ಮಾಡಿದಾರೋ ಇಲ್ವೋ ಇನ್ನೂ ನಾನು ನೋಡಿಲ್ಲ. ಆದರೆ ಎಲ್ಲ ಆನೆಗಳಿಗೂ ನಮಗೆ ಯಾವತ್ತು ಸಾಮಾನ್ಯವಾದ ಪ್ರೀತಿ ಇರುತ್ತೆ. ನಮ್ಮದೇ ಆದ 2 ಆನೆಗಳಿದ್ದಾವೆ. ಅದ್ರ ಜೊತೆಗೆ ನಮ್ಮ ಏನು ಡೊಮೆಸ್ಟಿಕೇಟೆಡ್ ಅಥವಾ ಏನು ಕ್ಯಾಪ್ಟಿವಿಟಿಯಲ್ಲಿರುವಂಥದ್ದು ಆನೆಗಳು ಎಷ್ಟೋ ಏನು ಶಿಬಿರಗಳಿದ್ದಾವೆ, ಆನೆ ಶಿಬಿರಗಳು ಕಾಡಲ್ಲಿ. ಅದರಿಂದ ಬರ್ತವೆ ಇಲ್ಲಿ ವೀರಸಳಿಯಿಂದ ಮತ್ತು ಇದು ನಮ್ಮ ಕಬಿನಿ ಕಡೆಯಿಂದ ಬರ್ತಾ ಇರ್ತವೆ.
ಸೊ ಅದೆಲ್ಲನೂ ಕೂಡ ಒಂದು ಮೈಸೂರಲ್ಲೇ ಆ ದಸರಾ ವಾತಾವರಣ ಸೃಷ್ಟಿಯಾಗೋದು ಆನೆ ಬರುವಂಥದ್ದು ಸಮಯದಲ್ಲಿ. ಸೊ ಆನೆ ಬಂದಾಗೇ ದಸರಾ ವಾತಾವರಣನೂ ಕೂಡ ಸೃಷ್ಟಿಯಾಗೋದು. ಸೊ ಆನೆಗಳು ದಿನನಿತ್ಯ ಏನು ವಾಕ್ ಹೋಗ್ತವೆ, ನಾವು ಕೂಡ ಸುತ್ತ ಏನೋ ಗಾಡೀಲಿ ಹೋಗ್ತಾ ಇರುವಾಗ ಎಲ್ಲರೂ ಕೂಡ ಟ್ರಾಫಿಕ್, ಅದು ಒಂದು ಸಮಯದಲ್ಲಿ ಟ್ರಾಫಿಕ್ ಬಗ್ಗೆ ಏನೋ ಕಂಪ್ಲೇಂಟ್ ಇಲ್ಲ ಜನರಲ್ಲಿ. ಅಂದರೆ ಆನೆಗಳು ಬರ್ತಾ ಇದ್ರೆ ಟ್ರಾಫಿಕ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ, ಯಾಕಂದರೆ ಆನೆಗಳು ಬರ್ತಾ ಇದ್ದಾವೆ ಅಷ್ಟೇ. ಆನೆ ನಡೆದಿದೆ, ಆನೆ ನಡೀತಾ, ಆನೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಪ್ರೊಸೆಷನ್ ನೋಡ್ತಾ ಎಲ್ಲ ಜನರು ಆನಂದದಲ್ಲಿ ಇರ್ತಾರೆ. ಸರ್, ಮೈಸೂರಿನಲ್ಲಿ ನಿಮಗೆ ಮೈಸೂರು ಪ್ಯಾಲೇಸ್ ಬಿಟ್ಟು ಒಂದು ಫೇವ್ರೆಟ್ ಸ್ಪಾಟ್ ಯಾವಾಗಲೂ ನಾನು ಹೋಗ್ತೀನಿ ಅಂದರೆ ಯಾವುದು ಸರ್? ಮೈಸೂರಲ್ಲಿ ಬೆಟ್ಟ, ಆಫ್ ಕೋರ್ಸ್, ಎಲ್ಲರಿಗೂ ಇಷ್ಟವಾಗಿರೋ ಜಾಗ. ತಾಯಿ ಒಂದು ದರ್ಶನ ಜೊತೆಗೆ ನೀನು ಮೈಸೂರಿನ ವ್ಯೂ ಪಾಯಿಂಟು ಅನೇಕ ಇತ್ಯಾದಿ ಎಲ್ಲ ನೋಡೋವಂಥದ್ದು ಅವಕಾಶ ಸಿಗುತ್ತೆ. ಮೈಸೂರು ಸುತ್ತ ಇರುವಂಥದ್ದು ಭಾಳಷ್ಟು ಕೆರೆಗಳಿದ್ದಾವೆ, ಬರ್ಡಿಂಗೋಸ್ಕರ, ಬರ್ಡ್ ಲೈಫ್ಗೋಸ್ಕರ, ಅಥವಾ ಇನ್ನು ಸಣ್ಣ ಸಣ್ಣ ವನ್ಯಜೀವಿಗೋಸ್ಕರ ಕೂಡ ನೋಡುವಂಥದ್ದು ಅವಕಾಶ ಇದೆ. ನಮ್ಮ ದೇವಂಬುದ್ಧಿ ಕೆರೆ ಇರ್ಬೋದು, ಲಿಂಗಂಬುದ್ಧಿ ಕೆರೆ ಇರ್ಬೋದು. ಮೈಸೂರಿಂದ ಒಂದು ಸ್ವಲ್ಪ ಆಚೆ ಹೋದರೂ ಸಹ ಕೆಲವು ಕೆರೆಗಳಿದ್ದಾವೆ, ಅಲ್ಲೆಲ್ಲನೂ ಕೂಡ ಬರ್ಡಿಂಗೋಸ್ಕರ ಭಾಳ ಚೆನ್ನಾಗಿದೆ. ಅದನ್ನು ಕೂಡ ನಾವು ಫೋಟೋಗ್ರಫಿ ಮಾಡುವಾಗೆಲ್ಲ ಯಾರೂ ಜಾಸ್ತಿ ಇರಲ್ಲ ಜನ, ಸೊ ಅದಕ್ಕಾಗಿ ಅದನ್ನು ಕೂಡ ಒಂದು ಸಂತೋಷ. ಜೊತೆಗೆ ಮೈಸೂರು ನಗರ ಅಂತಾನೆ ನೀವು ಹೇಳಿದ್ರೆ ಸಾಮಾನ್ಯವಾಗಿ ಇಂಥದ್ದು ಕ್ಯಾಫೆಗಳು ನನಗೆ ಇಷ್ಟ. ನಾನು ಇವಾಗ ಮೀಟಿಂಗ್ಗಳು ಸಹ ಇದು ಆಫೀಸಲ್ಲಿ ಜಾಸ್ತಿ ಏನು ಅಲ್ಲೂ ಸಮಯನೂ ಅಲ್ಲಿ ಬೋರ್ ಆದರೆ ಇಲ್ಲಿಗೆ ಮೀಟಿಂಗ್ಗಳು ತೊಗೋತೀನಿ ಕ್ಯಾಫೆಗಳಲ್ಲಿ. ಮೈಸೂರಲ್ಲಿ ಇವಾಗ ಈ ಕಾಫಿ ಕಲ್ಚರು ಮತ್ತು ಅದ್ರ ಜೊತೆಗೆ ಯೋಗ ಕಲ್ಚರಿಂದ ನಿಜಕ್ಕೂ ಹೇಳಕ್ಕೆ ಹೋದರೆ ಇಂಥ ಎಲ್ಲ ಕಾಫಿ ಕಲ್ಚರ್ ಇರ್ಬೋದು, ಕ್ಯಾಫೆ ಕಲ್ಚರ್ಗಳು ಭಾಳ ಹೆಚ್ಚಾಗ್ತಾ ಇದ್ದಾವೆ. ಸೊ ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಮೈಸೂರಲ್ಲಿ ಅಥವಾ ನಗರದಲ್ಲಿ ನಾವು ಅರಮನೆಯಿಂದ ಆಚೆ ಹೋಗುವಂಥದ್ದು ಜಾಸ್ತಿ ಅವಕಾಶಗಳಿದೆ. ಅರಮನೆ ಇಲ್ಲಾಂದರೆ ಆಫೀಸು, ಇಲ್ಲಾಂದರೆ ಏನೋ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ಬಿಟ್ಟರೆ ನಮಗೆ ಇವಾಗ ಪಕ್ಷದ ಏನೇನು ಕೆಲಸಗಳಿರುತ್ತೆ ಅಥವಾ ಸಂಸದರು ಏನೋ ಕೆಲಸಗಳಿರುತ್ತೆ, ಅದರಲ್ಲಿ ನಾವು ಪಾಲ್ಗೊಳ್ತಾ ಇರ್ತೀವಿ. ಜಾಸ್ತಿ ಏನೋ ಅವಕಾಶ ಇಲ್ಲ ಮೈಸೂರಲ್ಲಿ ಆಚೆ ಹೋದರೆ. ಆದರೆ ಇದ್ದರೆ ನಾನು ಇಂಥ ಕ್ಯಾಫೆಗಳ ಮೂಲಕ ಅದರ ಕೆಲಸಕ್ಕೇನೆ, ಅಂದರೆ ಏನು ನಾನು ಕ್ಯಾಫೆಗೋಸ್ಕರ ಅಂದರೆ ಅದರ ಕೆಲಸದ ಮೂಲಕ ಒಂದು ಒಳ್ಳೆ ಕಾಫಿ ಅಥವಾ ಒಂದು ಒಳ್ಳೆ ಟೀ ಕುಡಿಯುವಂಥದ್ದು ಅವಕಾಶ. ಸರ್, ಈ ಕ್ವೆಶ್ಚನು ನಮ್ಮ ಮಿರ್ಚಿ ಕಂಪ್ಲೀಟ್ ತಂಡದಿಂದ ಬಂದಿರುವಂಥ ಒಂದು ಕ್ವೆಶ್ಚನು. ಎಲ್ಲರಿಗೂ ಈ ಒಂದು ಆಸೆ, ಅಂದರೆ ಕ್ವೆಶ್ಚನ್ ತುಂಬ ಮೂಡ್ತಾ ಇರುತ್ತೆ, ಮೈಸೂರು ಅರಮನೆಯಲ್ಲಿ ಎಷ್ಟು ರೂಮ್ಸ್ಗಳಿದ್ದಾವೆ ಅಂತ ಹೇಳಿ. ನನಗೆ ನಿಜಕ್ಕೂ ಗೊತ್ತಿಲ್ಲ ಎಷ್ಟು ರೂಮ್ ಇದ್ದಾವೆ ಅಂತ, ಆದರೆ ಅದು ರೂಮಾಗಿ ನಾವು ಬಳಸೋದಿಲ್ಲ. ಯಾಕಂದರೆ ಒಂದು ರೂಮ್ ಬೇರೆ ರೂಮ್ಗೆ ಕನೆಕ್ಟ್ ಆಗುತ್ತೆ. ನಮಗೆ ಹತ್ರ ಏನು ಇಟ್ಸ್ ಭಾಳ ಹಿಂದೆ ನಾವೇನು ವಾಸವಾಗಿರೋ ಜಾಗ ಏನಿದೆ ಅದು ಭಾಳ ಹಳೆಯದು. 1800s ಅದು ನಿರ್ಮಾಣ ಆಗಿರುವಂಥದ್ದು ಜಾಗ. ಅದು ಸುಟ್ಟೋಗ್ಲಿಲ್ಲ ಆ ಭಾಗ. ಅದು ಭಾಳ ಹಳೆ ಇದರಿಂದ ಅದು ಅಂದಿನ ಕಾಲದ ವಾಸ್ತುಶಿಲ್ಪಕ್ಕೆ ಅದು ನಿರ್ಮಾಣ ಆಗಿರೋ ಕಾರಣಕ್ಕಾಗಿ ಆ ಥರ ಏನಿಲ್ಲ ರೂಮು ಇದು ಅಂತ. ಎಲ್ಲ ರೂಮ್ಗಳು ಒಂದೇನೆ ಅಂತ ನೋಡೋಕೆ ಹೋದರೆ ಎಲ್ಲ ರೂಮು ಇನ್ನೊಂದು ರೂಮ್ಗೆ ಓಪನ್ ಆಗುತ್ತೆ. ಆ ಥರ ಪ್ರೈವಸಿನೂ ಇಲ್ಲ ಅಲ್ಲಿ. ಸೊ ಅದು ನೋಡೋಕೆ ಹೋದರೆ ನಾವೇ ಒಂದು ಭಾಗ ಎಲ್ಲ ಕಾರ್ಡನ್ ಆಫ್ ಆಗಿ ಒಂದು ಜಾಗ ಅಂತ ನಮ್ದಂತ ಮಾಡ್ಕೋಬೇಕಾಗಿದೆ. ಸೊ ನಿಜಕ್ಕೆ ನೋಡೋಕೆ ಹೋದರೆ ಆ ಥರ ಅರಮನೆಯಲ್ಲಿ ಅದೇ ಕಂಪ್ಲೇಂಟ್ ಆಗಿತ್ತು. ಇನ್ಫ್ಯಾಕ್ಟ್ ನಾಲ್ವಡಿ ಅವ್ರ ಸಮಯದಲ್ಲಿ ಅವರ ತಾಯಿಯವರು ಮತ್ತು ಅವ್ರ ತಾಯಿಯವರೇನೆ ಅದು ಕಂಪ್ಲೇಂಟ್ ಮಾಡಿದ್ದು ಆಗಿಂದಿನ ಆರ್ಕಿಟೆಕ್ಟ್ಗೆ. ಇಲ್ಲಿ ನಿಜವಾದ ಒಂದು ರೆಸಿಡೆನ್ಷಿಯಲ್ ಸೆಕ್ಷನ್ ಅಂದಿನ ಆಧುನಿಕ ಕಾಲಕ್ಕೆ ಇವತ್ತು ಕೂಡ ಅದೇನೇ ಪರಂಪರೆ ನಡೆದಿರೋದು. ಅಂದ್ರೆ ಆನ್ ಸ್ವೀಟ್ಗಳು ಈ ಥರ ಎಲ್ಲ ಇಲ್ಲವೇ ಇಲ್ಲ ಮೈಸೂರು ಅರಮನೆಯಲ್ಲಿ ಅಂತ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ರು. ಸೊ ಆ ಥರ ಇದೆ ಅರಮನೆಯಲ್ಲಿ. ನಿಜಕ್ಕೆ ನೋಡೋಕೆ ಹೋದರೆ ಆ ಥರ ಒಂದು ರೆಸಿಡೆನ್ಷಿಯಲ್ ಸೆಕ್ಷನ್ ಇಲ್ಲವೇ ಇಲ್ಲ. ಎಲ್ಲ ತೊಟ್ಟಿಗಳು ಅಥವಾ ಏನೋ ಒಂದು ರೂಮ್ಗಳಿದ್ದಾವೆ. ನಾವಾಗೆ ಏನೋ ಒಂದು ಏರಿಯಾವನ್ನು ಕಾರ್ಡನ್ ಆಫ್ ಮಾಡಿ ನಾವು ಇರಬೇಕಾಗಿರುವಂಥದ್ದು. ಆದರೆ ಅದೇ ಒಂದು ಬೇರೆ ರೀತಿಯ, ಅದರಿಂದನೇ ಒಂದು ಬೇರೆ ರೀತಿಯ ಆನಂದ ಸಿಗುತ್ತೆ. ಯಾಕಂದರೆ ನೀವು ಕ್ರಿಯೇಟಿವ್ ಆಗಿದ್ದರೆ ಕ್ಯಾನ್ ರಿಯಲಿ ಹ್ಯಾವ್ ಅ ನೈಸ್ ಪ್ಲೇಸ್ ಟು ಲಿವ್. ಎರಡನೇದು ಇಂಥ ಅವಕಾಶಗಳು ಯಾರಿಗೆ ಸಿಗುತ್ತೆ ಅರಮನೆಯಲ್ಲಿರೋವಂಥದ್ದು, ಮತ್ತು ಅಂಥ ವಾತಾವರಣದಲ್ಲಿ ವಿಟ್ನೆಸ್ ಟು ಸಚ್ ಗ್ರೇಟ್ ಇವೆಂಟ್ಸ್ ಇಲ್ಲ ಯಾವತ್ತೂ ಅದು ನಾನು ಐ ವೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಆ್ಯಂಡ್ ಏನು ಕಷ್ಟ ಅಂತ ಹೇಳೋಕ್ಕಾಗಲ್ಲ, ಆದರೆ ನಾವು ಒಂದು ಸ್ವಲ್ಪ ಟು ಬಿ ಕ್ರಿಯೇಟಿವ್ ಇನ್ ದ ವೇ ಯು ಲಿವ್ ಅಷ್ಟೇ. ಕರೆಕ್ಟ್ ಸರ್. ಈ ಒಂದು ಕ್ವೆಶ್ಚನ್ ಹೇಗೆ ಅಂತಂದರೆ, ಎಲ್ಲರಿಗೂ ಏನೋ ಒಂದು ಪ್ರಿವಿಲೇಜ್ ಅಂತ ಇರುತ್ತೆ. ಬಟ್ ತುಂಬ ಪ್ರಿವಿಲೇಜ್ ಆಗಿಬಿಟ್ರೆ ಇಂಥ ಪ್ರಿವಿಲೇಜ್ ಬೇಡವಾಗಿತ್ತು ನಮಗೆ ಅಂತ ಅನ್ಸೋದು ನಿಮ್ಗೆ ಯಾವುದಾದ್ರೂ ಇದೆಯಾ ಸರ್? ಇಲ್ಲ, ಆ ಥರ ಏನೂ ಇಲ್ಲ. ನಾಟ್ ಏನು ಬಂದ್ರೂ ಸಹ ವಿ ಹ್ಯಾವ್ ಟು ಪ್ಲೇ ವಿತ್ ಕಾರ್ಡ್ಸ್ ದಟ್ ಆರ್ ಡೆಲ್ಟ್ ಟು ಅಸ್. ಏನೇ ಬಂದ್ರೂ ನಮಗೆ ಪ್ರಿವಿಲೇಜ್ ಇರೋವ್ರಿಗೂ ಏನೋ ಸಂಕಷ್ಟಗಳಿರ್ತವೆ,
ಇಲ್ಲದೇ ಇರೋರ್ಗೂ ಏನೋ ಆನಂದ ಅಂದರೆ ಏನೋ ಸ್ವಾತಂತ್ರ್ಯ ಇರುತ್ತೆ. ಕರೆಕ್ಟ್. ಸೊ ಸಂಕಷ್ಟಗಳು ಎಲ್ಲರಿಗೂ ಇರುತ್ತೆ, ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ. ನಾವು ಯಾವ ರೀತಿ ಅದನ್ನ ಪರಿಹರಿಸ್ಕೊಂಡು ಮುಂದುವರಿತೀವೋ ಅದೇ ನಮ್ಮ ಜೀವನದಲ್ಲಿ ಆನಂದ ಅಥವಾ ಕಷ್ಟ, ಇನ್ನೂ ಕಷ್ಟಗಳು ಬರುತ್ತೆ. ಎಲ್ಲರಿಗೂ ಸಹ ಇಂಥ ಜೀವನದಲ್ಲಿ ಸಂಕಷ್ಟಗಳು ಬಂದೇ ಬರುತ್ತೆ. ನಮಗೂ ಕೂಡ ಅದು ಇದ್ದೇ ಇರುತ್ತೆ. ಎಷ್ಟೊಂದು ಕಾನೂನು ವಿಚಾರ ಇದೆ, ಕೇಸ್ಗಳಿದ್ದಾವೆ, ಇತ್ಯಾದಿ ಇತ್ಯಾದಿ. ಆದರೆ ಅದು ನಮ್ಮ ಕರ್ತವ್ಯ, ಅದು ನೋಡ್ಕೊಳ್ಳೋವಂಥದ್ದು. ತಾಯಿಯ ಆಶೀರ್ವಾದ ಇದೆ, ಜನರ ಒಂದು ಬೆಂಬಲ ಇದೆ. ನಾವು ನಮ್ಮ ಸ್ವಂತ ಶಕ್ತಿ ಮೇಲೆ ಅದು ಏನು ಇವತ್ತಿನ ವ್ಯವಸ್ಥೆ ನ್ಯಾಯಾಲಯದಲ್ಲಿ ಅದು ನಾವು ನಮ್ಮ ರೆಪ್ರೆಸೆಂಟೇಷನ್ ಕೊಡಬೇಕಾಗಿದೆ, ನ್ಯಾಯಾಲಯ ತೀರ್ಮಾನ ಮಾಡ್ತದೆ, ಅದನ್ನು ನಾವು ಅನುಸರಿಸಬೇಕಾಗಿದೆ. ವೆರಿ ನೈಸ್ ಸರ್. ಆ್ಯಂಡ್ ರಾಜರು ಫ್ರೀ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತ? ನಾಗಲೇ ಮೆನ್ಷನ್ ಮಾಡಿದೆ, ಬರ್ಡಿಂಗ್, ವೈಲ್ಡ್ ಲೈಫು, ಇದು ಹೆಚ್ಚಾಗಿ ಅದೇ ಮಾಡೋದು. ಅಂದರೆ ಏನಾದರೂ ಅವಕಾಶ ಸಿಕ್ಕರೆ ನನಗೆ ಪ್ರಕೃತಿ ನೇಚರಲ್ಲಿರೋದು ಒಂದು ಸಂತೋಷ. ಅದ್ರ ಜೊತೆಗೆ ಒಂದು ಸ್ವಲ್ಪ ಈಗ ಫ್ರೀ ಟೈಮ್ ಇಸ್ ಮೋರ್ ಟೈಮ್ ಟು ಅಡ್ವಾನ್ಸ್ ಯುವರ್ ಓನ್ ಅಜೆಂಡಾ. ಅಂದರೆ ನಿಮ್ಮ ಒಂದು ಜ್ಞಾನ ಇರ್ಬೋದು, ಅಥವಾ ನಿಮ್ಮ ಏನು ಸುದ್ದಿ ಇದೆ, ಅಥವಾ ಇಲ್ಲಿ ಪೊಲಿಟಿಕ್ಲಿ ಏನೇನು ಮಾಡಬೇಕು ಅದ್ರ ಬಗ್ಗೆ ಕೂಡ ನಾಲೆಜನ್ನು ಹೆಚ್ಚಿಸುವಂಥದ್ದು ಕೆಲಸನೂ ಕೂಡ ಮಾಡ್ತಾ ಇರ್ತೀನಿ. ಫ್ರೀ ಟೈಮ್ ಸಿಗ್ತಾರೆ. ಅದ್ರ ಜೊತೆಗೆ ಏನಾದರೂ ಒಂದು ವ್ಯಾಯಾಮ ಅಥವಾ ನಮ್ಮ ಏನೊಂದು ಆ್ಯಕ್ಟಿವ್ ಆಗಿರುವಂಥದ್ದು ಕೆಲಸನೂ ಕೂಡ ಮಾಡೋದು ಭಾಳ ಮುಖ್ಯ. ಸೊ ಇಂಥದ್ರಲ್ಲಿ ಜಾಸ್ತಿ ಟೈಮ್ ತೊಗೋತೀನಿ. ಒಂದು ಸ್ವಲ್ಪ ಸ್ಪೋರ್ಟ್ ಇರ್ಬೋದು, ಅಥವಾ ಜಿಮ್ ಇರ್ಬೋದು, ಬರ್ಡಿಂಗ್ ಮೂಲಕನೂ ಕೂಡ ಭಾಳಷ್ಟು ವಾಕಿಂಗ್ ಆಗುತ್ತೆ. ಸೊ ಇದೆಲ್ಲನೂ ಕೂಡ ಮಾಡ್ತಾ ಇರ್ತೀವಿ. ಅದು ಕೂಡ ಇವಾಗ ಹೊಸದಾಗಿ ಬಂದಿರೋ ಕಾರಣಕ್ಕಾಗಿ ಸಂಸದರಾಗಿ ಅದಕ್ಕೇನು ಸಮಯ ಇಲ್ಲ. ಆದರೆ ಅದು ಐ ಆಮ್ ಶೋರ್ ಎಲ್ಲ ರೂಢಿ ಆಗಿದ ತಕ್ಷಣ ಅದು ಯಾವ ರೀತಿ ಅದನ್ನು ಕೂಡ ಅಕಾಮಡೇಟ್ ಮಾಡುವಂಥದ್ದು ಕೆಲಸ ಆಗುತ್ತೆ. ವೆರಿ ನೈಸ್. ಅಂದರೆ ಈ ಥರ ನೀವು ಬರ್ಡಿಂಗ್ಸ್ ಮಾಡಿದ್ರೆ, ಸೈಟಿಂಗ್ಸ್ಗೆಲ್ಲ ಹೋದಾಗ ನಿಮ್ಮ ಮಗನೂ ಕರ್ಕೊಂಡು ಹೋಗ್ತೀರಾ ಸರ್? ಬಿಕಾಸ್ ಅವ್ರಿಗೂ ಇದರೊಳಗೆ ಇಂಟ್ರೆಸ್ಟ್ ಇದೆಯಾ ಈಗ? ಇಲ್ಲ, ಅವ್ನು ಭಾಳ ಅದು ತಂದೆ ತಾಯಲ್ಲಿರುವಾಗ ಆಸಕ್ತಿ ಅದು ಮಗನಿಗೆ ಬಂದೇ ಬರುತ್ತೆ. ಅವನಿಗೂ ಕೂಡ ಎಲ್ಲ ಪಕ್ಷಿಗಳನ್ನು ಗುರುತಿಸುವಂಥದ್ದು ಎಲ್ಲ ಕೆಲಸ ಅವ್ನು ಮಾಡ್ಕೋತಾನೆ. ಮತ್ತು ಇವಾಗ ಅಷ್ಟೊಂದು ಪುಸ್ತಕಗಳೆಲ್ಲ ಅದು ಪ್ರಕೃತಿ ವಿಷಯದ ಮೇಲೆ ಇರುತ್ತೆ. ಸೊ ಅವನಿಗೂ ಕೂಡ ಭಾಳ ಆಸಕ್ತಿ ಇದೆ ಜಾಗ್ರಫಿಯಲ್ಲಿ, ಇತಿಹಾಸದಲ್ಲಿ, ಹೆಚ್ಚಾಗಿ ಜಾಗ್ರಫಿಯಲ್ಲಿ ಅವನಿಗೆ ಭಾಳ ಆಸಕ್ತಿ ಇದೆ. ಅದ್ರ ಜೊತೆಗೆ ನಮಗೂ ಸಹ ನಮ್ಮ ಪೇರೆಂಟ್ಸು, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸಿಂದಾನೇ ಬಂದಿರುವಂಥದ್ದು ಇದು. ನಮ್ಮ ತಾತನವರು ಇದು ಏನು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫಿನ ಸಂಸ್ಥಾಪಕರು, ಫೌಂಡಿಂಗ್ ಚೇರ್ಮನ್ ಆಗಿರ್ತಾರೆ. ಅವರು ಕೂಡ ವನ್ಯಜೀವಿ ಮೇಲೆ ಭಾಳಷ್ಟು ಅದರ ಸಂರಕ್ಷಣೆಗಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಮಹಾರಾಜರ ಕಾಲದಲ್ಲೂ ಸಹ ನಿಮಗೆ ಬಹಳಷ್ಟು ಏನು ಟೈಗರ್ ರಿಸರ್ವ್ಸ್, ಟೈಗರ್ ಬ್ಲಾಕ್ ಅಂತ ಇತ್ತು ಆವಾಗ, ಟೈಗರ್ ರಿಸರ್ವ್ ಅಲ್ಲ, ಅದರ ಸಂರಕ್ಷಣೆಗಾಗಿ ಟೈಗರ್ ಬ್ಲಾಕನ್ನು ಕೂಡ ಮಾಡಿದರು. ಯಾವ ರೀತಿ ಎಲ್ಲಿ ಹಂಟಿಂಗ್ ಅಲೌಡು, ಎಲ್ಲಿ ಇಲ್ಲ ಅಂತಲೂ ಕೂಡ ಅವರು ಆಗಲೇ ತೀರ್ಮಾನ ಮಾಡಿದರು. ಯಾಕೆಂದರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೋಸ್ಕರನೂ ಕೂಡ ಯಾವ ರೀತಿ ಮಾಡಬೇಕು ಅಂತ ಆಗಲೇ ಅವರು ಇಂಥ ನಿಯಮಗಳನ್ನು ಸೃಷ್ಟಿ ಮಾಡಿದರು. ಸೊ ಅದಕ್ಕೆ ಸಾಕ್ಷಿ ಇವತ್ತು ಎಲ್ಲಗಿಂತ ಹೆಚ್ಚಾಗಿ ಟೈಗರ್ ರಿಸರ್ವ್ಸ್ ಇರೋದು ಹಳೆ ಮೈಸೂರು ಭಾಗದಲ್ಲೇ. ಬಂಡೀಪುರ್ ಇರ್ಬೋದು, ನಾಗರಹೊಳೆ ಇರ್ಬೋದು, BR ಹಿಲ್ಸು, MM ಹಿಲ್ಸ್ ಇರ್ಬೋದು, ಭದ್ರಾ ಇರ್ಬೋದು, ಎಲ್ಲನೂ ಕೂಡ ಹಳೆ ಮೈಸೂರು ಭಾಗದಲ್ಲೇ ಇರೋವಂಥದ್ದು. ಅಲ್ಲಿ ಇಡೀ ದೇಶದಲ್ಲಿ ನೀವು ಏನು ಹುಲಿಗಳ ಏನು ಸಂಖ್ಯೆ ಎಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಈ ಭಾಗದಲ್ಲೇ ಇರೋವಂಥದ್ದು. ಸೊ ಅದಕ್ಕಾಗಿ ಅಂದರೆ ಕನ್ಸರ್ವೇಷನ್ ಮಾಡಲಲ್ಲಿ ಈಗ ಅಫ್ಕೋರ್ಸ್ ಹಂಟಿಂಗ್ ಇಸ್ ಫುಲ್ಲಿ ಬ್ಯಾಂಡ್ ಆ್ಯಂಡ್ ರೈಟ್ಫುಲಿ ಸೊ, ಒಳ್ಳೆಯ ಒಂದು ಬೆಳವಣಿಗೆ ಇದು. ಆದರೆ ಅಂದಿನ ಕಾಲದಲ್ಲಿ ಆ ಒಂದು ಪದ್ಧತಿ ಇತ್ತು. ಯಾಕೆಂದರೆ ಜನರ ಸಂಖ್ಯೆ ಅಷ್ಟೊಂದು ಇರಲಿಲ್ಲ ಮತ್ತು ವನ್ಯಜೀವಿ ಸಂಖ್ಯೆನೂ ಕೂಡ ಹೆಚ್ಚಾಗಿರುವಂಥದ್ದು. ಹಿಂದೆ ಪ್ರಾಚೀನ ಕಾಲದಿಂದನೂ ಹಂಟಿಂಗ್ ಬಂದಿರುವಂಥದ್ದು ಪದ್ಧತಿ. ಸೊ ಅದು ರದ್ದಾಗಿರುವಂಥದ್ದು ಭಾಳ ಸಂತೋಷ ಪಡಬೇಕಾಗಿರೋದು. ಆದರೆ ಅಂದಿನ ವ್ಯವಸ್ಥೆ ತಕ್ಕಂತೆ ಯಾವ ರೀತಿ ಕನ್ಸರ್ವೇಷನ್ ಮಾಡಬೇಕು, ಎಲ್ಲಿಗಿದೆ ಟ್ಯಾಗ್ಗಳು ಕೊಡ್ಬೋದು ಅಂತ ಯಾವ ರೀತಿ, ಇವಾಗ US ಅಲ್ಲೂ ಸಹ ಇವತ್ತು ಪದ್ಧತಿ ಇದೆ ಟ್ಯಾಗಿಂಗು, ಸೌತ್ ಆಫ್ರಿಕಾಲಿದೆ, ಆಫ್ರಿಕಾಲೂ ಸಹ ಇದೆ. ಸೊ ಆ ಪದ್ಧತಿ ಆವಾಗಲೇ ಸೃಷ್ಟಿ ಮಾಡಿದರು. ಆ ಕಾರಣಕ್ಕಾಗಿ ಇಲ್ಲಿ ಒಳ್ಳೆ ಕನ್ಸರ್ವೇಷನ್ ಆಗಿದೆ. ಯಾಕೆಂದರೆ ಏನು ನಮ್ಮ ನಗರಗಳು, ಪಟ್ಟಣಗಳಲ್ಲಿರುವಂಥದ್ದು ಆ್ಯನಿಮಲ್ ರೈಟ್ಸು, ಅದು ಕಾಡಲ್ಲಿ ಅದು ನಾವು ಹೋಗ್ಬಿಟ್ಟು ಅಲ್ಲಿ ಜಾರಿ ಮಾಡುವಂಥದ್ದು ಇಲ್ಲ. ದೇರ್ ಇಸ್ ನೋ ಕಾನ್ಸ್ಟಿಟ್ಯೂಷನ್ ಇನ್ ವೈಲ್ಡ್ ಲೈಫ್. ಸೊ ಅದರದೇ ಆದ ಕಾನೂನು, ಅದು ನೇಚರ್ ಅಂತ ನಡೆಯುತ್ತೆ. ಇಟ್ಸ್ ಓನ್ಲಿ ಆಸ್ ಪರ್ ನ್ಯಾಚುರಲ್ ಲಾಸ್. ಸೊ ಕನ್ಸರ್ವೇಷನ್ ಆಲ್ಸೋ ರಿಕ್ವೈರ್ಸ್ ದಿ ಅಪ್ಲಿಕೇಶನ್ ಆಫ್ ಲಿಟಲ್ ಬಿಟ್ ಆಫ್ ನ್ಯಾಚುರಲ್ ಲಾಸ್ ಟುವರ್ಡ್ಸ್ ಕರ್ಬಿಂಗ್ ಇಶ್ಯೂಸ್. ಸೊ ಅದಕ್ಕಾಗಿ ಇವಾಗ ನಾವು ಅದೇ ಅಂತೆ ಕೆಲಸವನ್ನು ಮಾಡಬೇಕಾಗಿದೆ ಮುಂದೆ. ಅಂದರೆ ಆಬ್ವಿಯಸ್ಲಿ ವಿ ಕೆನಾಟ್ ಅಲೌ ಹಂಟಿಂಗ್ ಆ್ಯಂಡ್ ಆಲ್ ಆಫ್ ದೀಸ್ ಬ್ಯಾಡ್ ಥಿಂಗ್ಸ್. ಅದು ಇಟ್ಸ್ ಎನ್ ಈವಿಲ್ ಪ್ರಾಕ್ಟಿಸ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಕನ್ಸರ್ವೇಷನ್ ಇಸ್ ಅ ಮಚ್ ನೀಡೆಡ್ ಇಶ್ಯೂ. ನಮ್ಮ ಕ್ಷೇತ್ರದಲ್ಲೇ ಅದು ಭಾಳಷ್ಟು ಸಮಸ್ಯೆಗಳು, ವನ್ಯಜೀವಿ ಮಾನವ ಸಂಘರ್ಷ, ಕೊಡಗು ಇರ್ಬೋದು, ಹುಣಸೂರು ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಸ್ವಲ್ಪ ಇದೆ. ನಮ್ಮ ಕ್ಷೇತ್ರದಲ್ಲಿ ಇಲ್ಲ, ಆದರೆ ಚಾಮರಾಜನಗರ, ಸಕಲೇಶ್ಪುರ, ಹಾಸನ ಅದೆಲ್ಲನೂ ಕೂಡ ಇದು ಭಾಳಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ.
ಬೆಂಗಳೂರು ಗ್ರಾಮೀಣ ಪ್ರದೇಶದಲ್ಲೂ ಆಗಲೇ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಭಾಳಷ್ಟು ಇದು ಸಮಸ್ಯೆ ಬಗ್ಗೆ ಅಲ್ಲಿ ಕೇಂದ್ರದಲ್ಲೂ ಕೂಡ ಪ್ರಾಜೆಕ್ಟ್ ಮಾಡುವಂಥದ್ದು ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮುಂದೆ ಬರುವಂಥದ್ದು ಭವಿಷ್ಯದಲ್ಲಿ ವನ್ಯಜೀವಿ ಜೊತೆಗಿರಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ಸಮ್ ಗುಡ್ ಸ್ಟೆಪ್ಸ್ ಆ್ಯಂಡ್ ರಿಯಲಿ ಡೂ ವೆರಿ ಗುಡ್ ಕನ್ಸರ್ವೇಷನ್ ವರ್ಕ್. ವೆರಿ ನೈಸ್ ಸರ್. ಈಗ ರಾಜರು ಅಂತ ಹೇಳಿದ ತಕ್ಷಣ ಅವ್ರು ಹಾಕೊಳ್ಳುವಂತಹ ಒಂದು ವಸ್ತ್ರಗಳಲ್ಲಿ ಒಂದು ಇಂತಿಂಥ ಬಟ್ಟೆಗಳನ್ನ ಹಾಕೋಬೇಕು ಅಂತ ಸರ್, ನಿಮಗೆ ಈ ಥರ ಒಂದು ಕಂಫರ್ಟ್ ಬಟ್ಟೆ ಅಂತಂದರೆ ಯಾವುದು ಅಂದರೆ ಅದೇ ಥರ ಪೇಟ ಶಾಲು ಎಲ್ಲ ಹಾಕ್ಕೊಂಡಿರ್ಬೇಕಾ ಅಥವಾ ಕಂಫರ್ಟ್ ಅದು ಅಂದರೆ ಏನು ಯಾವ ಸಮಯದಲ್ಲಿ ನಾವು ಪೂಜೆಗಳು ಇರ್ಬೋದು ಅಥವಾ ದರ್ಬಾರ್ಗಿರ್ಬೋದು ಆ ಸಮಯದಲ್ಲಿ ಏನು ಹಾಕೋಬೇಕು ಅದು ಆಗಲೇ ಬರ್ದಿರುವಂಥದ್ದು. ಆ ಸಮಯದಲ್ಲಿ ಆ ರಾಜ ಪೋಷಾಕ್ ಇರ್ಬೋದು ಪೇಟಗಳಿರ್ಬೋದು ಹಾಕೋತೀವಿ. ಸಾಮಾನ್ಯವಾಗಿ ನಾವು ನಮಗೆ ಏನು ಆಸೆನೋ ಅದನ್ನ ಹಾಕೋಬೋದು, ಏನು ಆ ಥರ ಏನಿಲ್ಲ. ಪೂಜೆಗಳೆಲ್ಲ ನಾವು ಪಂಚೆ ಮುಕ್ತ ಹಾಕ್ಕೊಂಡು ಪೂಜೆಗಳು ಮಾಡೋದು. ದಸರಾ ಸಮಯದಲ್ಲಿ ಒಂದು ಸ್ವಲ್ಪ ಸಿಲ್ಕ್ ಹಾಕೋಬೇಕಾಗಿರೋಂಥದ್ದು ಪದ್ಧತಿ ಇದೆ, ಆದರೂ ಅದನ್ನು ಏನೂ ಕಡ್ಡಾಯವಾಗಿ ಮಾಡಬೇಕು ಅಂತ ಇಲ್ಲ. ಕೆಲವು ಸಮಯದಲ್ಲಿ ಕಾಟನ್ ಹಾಕ್ಕೊಂಡು ಹೋಗಿದ್ದಾರೆ ಕೆಳಗಡೆ ಅಂತ ನಾನು ನೋಡಿದ್ದೀನಿ. ಆದರೆ ಸಾಮಾನ್ಯವಾಗಿ ನೀವು ಸಿಲ್ಕ್ ಅಂದರೆ KSICಯಿಂದ ಏನು ಸಿಲ್ಕ್ ಬರುತ್ತೆ ಅದನ್ನೇ ನಾವು ಹಾಕ್ಕೊಂಡು ಪೂಜೆ ಮಾಡೋದು ದಸರಾ ಸಮಯದಲ್ಲಿ. ಬಾಕಿದು ಬಿಟ್ಟರೆ ನಾವು ಕಾಟನ್ ಹಾಕ್ಕೊಂಡು ಎಲ್ಲ ಮಾಡ್ಕೋತೀವಿ. ಅದು ಬಿಟ್ಟರೆ ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ ಇರೋದು, ಇಟ್ಸ್ ಆಲ್ವೇಸ್ ಬೆಟರ್ ಟು ಬಿ ವೆಲ್ ಪ್ರೆಸೆಂಟೆಡ್. ಅದೇ ಒಂದು ಆಮರ್ ಇದ್ದಂಗೆ ನಿಮಗೂ ಕೂಡ ಒಂದು ಆತ್ಮವಿಶ್ವಾಸ ಬರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಭಾರತವನ್ನು ಪ್ರತಿನಿಧಿಸುವಂಥ ಸಮಯದಲ್ಲಿ ಅಥವಾ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂಥ ಸಮಯದಲ್ಲಿ ಯು ಶುಡ್ ಆಲ್ವೇಸ್ ಬಿ ಬೆಟರ್ ಪ್ರೆಸೆಂಟೆಡ್ ಬಿಕಾಸ್ ಯು ಆರ್ ರೆಪ್ರೆಸೆಂಟಿಂಗ್ ಯುವರ್ ಓನ್ ಹೌಸ್ ಹೋಲ್ಡ್, ಯುವರ್ ಓನ್ ನಮ್ಮ ಮೈಸೂರು ನಗರ, ಅದರ ಇತಿಹಾಸ, ಅದರ ಜೊತೆಗೆ ಇವಾಗ ಕರ್ನಾಟಕವನ್ನು ಪ್ರತಿನಿಧಿಸುವಂಥದ್ದು ಸಮಯ ಅಥವಾ ನಾವು ಇಡೀ ಭಾರತವನ್ನು ಪ್ರತಿನಿಧಿಸುವಂಥ ಸಮಯದಲ್ಲಿ ಇಫ್ ಯು ಆರ್ ವೆಲ್ ಪ್ರೆಸೆಂಟೆಡ್ ಯು ಆರ್ ಪ್ರೆಸೆಂಟಿಂಗ್ ಯುವರ್ ಕಂಟ್ರಿ ವೆಲ್ ಅಂತ ನನ್ನ ಅಭಿಪ್ರಾಯ. ವೆರಿ ನೈಸ್ ಸರ್. ಆ್ಯಂಡ್ ನಿಮಗೆ ಮೀ ಟೈಮ್ ಅಂತ ಇದ್ದರೆ ಯಾವ ಒಂದು ಸಂದರ್ಭದಲ್ಲಿ ನಿಮಗೆ ಮೀ ಟೈಮ್ ಅಂದರೆ ಏನು ಸರ್? ಆದರೆ ಏನಿಲ್ಲ, ಮೀ ಟೈಮ್ ಅಂದರೆ ವಿತ್ ಫ್ಯಾಮಿಲಿ, ನಮ್ಮ ಕುಟುಂಬದ ಜೊತೆ ಇದ್ದರೆ ದಟ್ ಈಸ್ ಯೂಶ್ವಲಿ ಕನ್ಸಿಡರ್ಡ್ ಮೀ ಟೈಮ್. ಅವರಿದ್ರೇ ದಟ್ಸ್ ಓನ್ಲಿ ಅ ರೀಚಾರ್ಜ್ ಫಾರ್ ಮೀ. ನನಗೆ ಸಾಮಾನ್ಯವಾಗಿ ಮೀ ಟೈಮ್ ಇಸ್ ಮೇ ಬಿ ಫ್ಯಾಮಿಲಿ ಟೈಮ್. ಓಕೆ, ಯುವರ್ 3 AM ಫ್ರೆಂಡ್ ಅಥವಾ ನಿಮಗೆ ಏನೋ ಒಂದು ಇಂಥ ವಿಚಾರ ಮಾತಾಡಬೇಕು ಅಂತಂದರೆ ಗೋ ಟು ಪರ್ಸನ್? ಏನಿಲ್ಲ, ನಮ್ಮ ತಾಯಿಯವರಿದ್ದಾರೆ, ಹೆಂಡತಿ ಇದ್ದಾಳೆ, ನಮ್ಮ ಜೈವಿಕ ಮನೆಯಲ್ಲೂ ಕೂಡ ತಂದೆ ತಾಯಿ ಇದ್ದಾರೆ, ಬಯೋಲಾಜಿಕಲ್ ಪೇರೆಂಟ್ಸ್ ಇದ್ದಾರೆ. ಏನಾದರೂ ವಿಷಯ ಇದ್ದರೆ ಆ ಥರ ಏನೂ ಇಲ್ಲ ವಿಚ್ ಎಂಡ್ ಆಫ್ ದ ಡೇ ನಮ್ಮ ಸ್ವಂತ ಶಕ್ತಿ ಮೇಲೇ ನಾವು ಅದನ್ನ ಪರಿಹರಿಸಬೇಕು, ಎದುರಿಸಬೇಕಾಗಿದೆ. ಅದು ಕೆಲಸ ನಾನು ಮಾಡ್ಕೋತೀನಿ. ಆ್ಯಂಡ್ ಇಫ್ ಎನಿಥಿಂಗ್ ಹ್ಯಾವ್ ಟು ಲೀನ್ ಆನ್ ನಮ್ಮ ಭಾರತದ ಧರ್ಮ ಏನಿದೆ, ಫಿಲಾಸಫಿ ಏನಿದೆ, ಅದ್ರ ಮೇಲೆ ಲೀನ್ ಅದ್ರ ಮೇಲೆ ಒಂದು ರೀತಿ ಅದರ ಏನು ತತ್ವಗಳಿದ್ದಾವೆ, ಅದ್ರಲ್ಲಿ ಏನು ಬರೆದಿದೆ ಅದು ನಾವು ಅನುಸರಿಸಿದ್ರೆ ಅದರಿಂದಾನೇ ಒಂದು ಪರಿಹಾರ ಸಿಗುತ್ತೆ. ಓಕೆ ಸರ್, ಕೊನೆಯ ಪ್ರಶ್ನೆ, ನಮ್ಮ ಮಿರ್ಚಿ ಲಿಸ್ನರ್ಸ್ಗೆ ಈ ಒಂದು ದಸರಾದ ಶುಭಾಶಯಗಳಾಗಿರ್ಬೋದು, ನಮ್ಮ ಮಿರ್ಚಿ ಲಿಸ್ನರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೇಡಿಯೋ ಮಿರ್ಚಿನ ಎಲ್ಲ ಲಿಸ್ನರ್ಸ್ಗೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು. ದಸರಾ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ವಿಶೇಷವಾದ ಶುಭಾಶಯಗಳು. ಹಿಂದೇನೂ ಸಹ ಇವತ್ತು ಸಹ ನಾವು ಯಾವತ್ತೂ ನಮ್ಮ ಸಂಕಲ್ಪದಲ್ಲಿ ಇಡೀ ರಾಷ್ಟ್ರದ ಸಮಸ್ತ ಜನರದು ಇದು ಅಭಿವೃದ್ಧಿಗಾಗಿ, ಅವರ ಸಮೃದ್ಧಿಗಾಗಿ, ಅವರ ಆನಂದಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಆ ಸಂಕಲ್ಪದಲ್ಲೇ ಇದೆ, ಅದು ಯಾವತ್ತೂ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾನು ಆ ಕ್ವಶನ್ ಕೇಳೋದು ಮರ್ತೋಗಿದ್ದೆ ಸರ್. ಈಗ ಎಲ್ಲರಿಗೂ ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ. ಸೊ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ ಫ್ರೆಂಡ್ಸಿಗೆ ಫೋನ್ ಮಾಡಿ ಹೇಳೋದು ಆ ಥರ ಇರುತ್ತೆ. ಸೊ ಆ ಥರ ನಿಮಗೆ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಒಂದು ಸ್ವಲ್ಪ ದುಡ್ಡು ಬೇಕು, ಜಿಪೇ ಮಾಡ್ತೀಯಾ ಅಂತ ಕೇಳಿರೋ ಸಿಚುಯೇಷನ್ಸ್ ಇದೆಯಾ? ನನಗೆ ಆ ಥರ ಏನು ಸಿಚುವೇಶನ್ ಆಗಿಲ್ಲ. ಆದರೆ ಮೇ ಬಿ ಇಫ್ ದೇರ್ ನಿಮಗೆ ಕಾಲ್ ಮಾಡಿರೋದು ಇದೆ. ಅದು ಕೆಲವು ಸಿಚುವೇಶನಲ್ಲಿ ವಾಲೆಟ್ ತೊಗೊಂಡು ಹೋಗಿರಲಿಲ್ಲ, ಮತ್ತು ನಾನೇ ಅದು ಕೆಲವು ಸಿಚುವೇಶನಲ್ಲಿ ಇದ್ದಿದ್ದೀನಿ. ಸೊ ಯು ಕ್ಯಾನ್ ಆಲ್ವೇಸ್ ಲೀನ್ ಆನ್ ಫ್ರೆಂಡ್ಸ್, ದೇ ಆರ್ ದೇರ್ ಫಾರ್ ದ್ಯಾಟ್ ಓನ್ಲಿ. Okay sir, thank you so much. Yo, this is Mirchi Kannada signing out strong, bringing you the best all day long. From movies to music and all the latest news, stay tuned, hit subscribe, you got nothing to lose.